श्रीमद्वायुहन्मद्भीममध्वान्तर्गतरामकृष्णवेदव्यासात्मक श्रीलक्ष्मी हयग्रीवाय नमः। हरि ओम्। करोतु मम कल्याणम् हरिः हयमुखाविदः गुरुश्च मध्वनामाने वरदोऽस्तु निरन्तरम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम्। ಮಾರ್ಗಶೀರ ಮಾಸ ಭಗವಂತನ ವಿಭೂತಿ ರೂಪದಿಂದ ಕೂಡಿದ ಮಾಸ. ನಾವು ನೆನ್ನೆ ದಿವಸ ನೋಡಿದ್ವಿ ಮಾಸಾನಾಂ ಮಾರ್ಗಶೀರ್ಷೋಹಂ. 12 ಮಾಸಗಳಲ್ಲಿ ಮಾರ್ಗಶೀರ ಮಾಸದಲ್ಲಿ ಭಗವಂತನ ವಿಭೂತಿ ರೂಪ ಇದೆ. ಆ ಕಾರಣದಿಂದ ಈ ಮಾಸ ಪವಿತ್ರವಾದ ಮಾಸ. ಈ ಮಾಸದಲ್ಲಿ ಧನುರ್ಮಾಸ, ಸೂರ್ಯ ಧನುರಾಶಿಯನ್ನ ಪ್ರವೇಶ ಮಾಡೋದ್ರಿಂದ ಇದಕ್ಕೆ ಧನುರ್ಮಾಸ ಅಂತ ಕರೀತಾರೆ. ಧನುರ್ಮಾಸದಲ್ಲಿ ಭಗವಂತನ ಅರುಣೋದಯ ಕಾಲಕ್ಕೆ ಭಗವಂತನಿಗೆ ಮುದ್ಗಾನ್ನ ಅಂದ್ರೆ ಹುಗ್ಗಿಯನ್ನು ನೈವೇದ್ಯ ಮಾಡತಕ್ಕಂಥದ್ದು ಮಹಾನ್ ಪಾಪ ಪರಿಹಾರವಾಗಿ ಸಕಲ ಮನೋಭೀಷ್ಟಗಳನ್ನು ಕೊಡತಕ್ಕಂತಹ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಈ ಮಾಸದಲ್ಲೇ ಬರತಕ್ಕಂಥದ್ದು ವೈಕುಂಠ ಏಕಾದಶಿ, ಮುಕೋಟಿ ದ್ವಾದಶಿ, ಅದರ ಜೊತೆಯಲ್ಲೇ ಬರತಕ್ಕಂಥದ್ದು ಇವತ್ತು ನಾವು ಆಚರಣೆ ಮಾಡ್ತಾ ಇರತಕ್ಕಂತಹ ಹನುಮತ್ ವ್ರತ. ವಸ್ತುತಸ್ತು ನಿನ್ನೆವೇ ಹನುಮತ್ ವ್ರತ ತ್ರಯೋದಶಿ. ಆದರೆ ನಿನ್ನೆ ಕಲಾಮಾತ್ರ ಸಾಧನೆ ಇದ್ದಿದ್ದರಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ 7 ಗಂಟೆ ಒಳಗಾಗಿ ಮಾಡಿ ಪಾಲನೆ ಮಾಡಬೇಕಾಗಿತ್ತು. ನಿನ್ನೆ ಇಷ್ಟು ಕಾರ್ಯಕ್ರಮ ಮಾಡಿದ್ದರೆ ಆದರೆ ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಳ್ಳಕ್ಕಾಗೋದಿಲ್ಲ, ಇಷ್ಟೆಲ್ಲವನ್ನ ಮಾಡಕ್ಕಾಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ಹನುಮತ್ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಸ್ತುತಸ್ತು ನಿನ್ನೆ ತ್ರಯೋದಶಿ ದಿವಸ ಹನುಮತ್ ವ್ರತ. ಅನೇಕ ವರ್ಷಗಳಿಂದ ಶ್ರೀಮಠದಲ್ಲಿ ಹನುಮತ್ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಈ ಕಡೆ ಭಾಗದಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹನುಮತ್ ವ್ರತ ಮಾಡೋದು ಸ್ವಲ್ಪ ಅಪರೂಪ. ಆದರೆ ಉತ್ತರ ಕರ್ನಾಟಕದಲ್ಲಿ ಬಳ್ಳಾರಿ, ರಾಯಚೂರು, ಹೊಸಪೇಟೆ, ಬಾಗಲಕೋಟೆ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಹನುಮತ್ ವ್ರತ ಮಾಡ್ತಾರೆ. ನಾವು ಹೇಗೆ ವರಮಹಾಲಕ್ಷ್ಮಿ ಅನಂತ ವ್ರತ ಮಾಡ್ತೀವೋ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹನುಮತ್ ವ್ರತ ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ನಮ್ಮ ಕಡೆ ಸ್ವಲ್ಪ ಕಡಿಮೆ ಹನುಮತ್ ವ್ರತ ಮಾಡೋದು. ಹಾಗಾಗಿ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ವ್ರತವನ್ನ ಬಿಡಬಾರದು, ಅವಶ್ಯ ಮಾಡಬೇಕು. ಹಾಗಾಗಿ ನಮ್ಮ ಮಠದಲ್ಲಿ ಸಾಮೂಹಿಕವಾಗಿ ಹನುಮತ್ ವ್ರತವನ್ನ ಆಚರಣೆ ಮಾಡಿದರೆ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ ಎನ್ನುವ ದೃಷ್ಟಿಯಿಂದ 20 ವರ್ಷಗಳಿಂದಲೂ ಕೂಡ ಶ್ರೀಮಠದಲ್ಲಿ ಈ ಮಾರ್ಗಶೀರ ಶುದ್ಧ ತ್ರಯೋದಶಿ ದಿವಸ ಹನುಮತ್ ವ್ರತವನ್ನ ಆಚರಿಸಿಕೊಂಡು ಬಂದಿದೆ. ಮುಖ್ಯ ಪ್ರಾಣದೇವರ ಹನುಮಂತ ದೇವರ ವಿಗ್ರಹವೇ ಇದೆ ಮಠದಲ್ಲಿ. ಅದರ ಜೊತೆಯಲ್ಲಿ ಕಲಶವನ್ನು ಇಟ್ಟು ಈ ವ್ರತದ ದಿವಸ ಪೂಜೆ ಮಾಡತಕ್ಕಂಥದ್ದು ಹಿಂದಿನಿಂದ ಬಂದಿದೆ. ಅದರಂತೆ ಇವತ್ತು ಆ ಹನುಮತ್ ವ್ರತದ ಅಂಗವಾಗಿ
ಬೆಳಗ್ಗೆಯಿಂದ ಹಿಡಿದು ಇದುವರ ತನಕ ಹನುಮಂತ ದೇವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಸೀತಾಪತಿ ಶ್ರೀ ರಾಮಚಂದ್ರ ದೇವರ ಪ್ರೀತ್ಯರ್ಥವಾಗಿ ನಾನಾ ವಿಧವಾಗಿರ್ತಕ್ಕಂತಹ ಕಾರ್ಯಗಳು ಅವನ ಅನುಗ್ರಹದಿಂದ ನಿರ್ವಿಘ್ನವಾಗಿ ನಡೆದಿದೆ. ಎಲ್ಲ ಕಾರ್ಯಗಳು ಕೂಡ ಜ್ಞಾನ ಯಜ್ಞದಲ್ಲಿ ಪರಿಸಮಾಪ್ತಿಯಾಗಬೇಕು ಅಂತ ಭಗವಂತ ಹೇಳ್ತಾರೆ. ಗೀತಾ ಜಯಂತಿ ಮೊನ್ನೆ ಏಕಾದಶಿ ದಿವಸ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಕೃಷ್ಣನ ಮಾತು. ನೀವೆಷ್ಟೇ ಹೋಮ ಹವನಾದಿಗಳು ಮಾಡ್ರಿ, ರಥೋತ್ಸವಾದಿಗಳು ಮಾಡ್ರಿ, ಅದು ಜ್ಞಾನ ಕಾರ್ಯದಲ್ಲೇ ಪರಿವಸಾನ ಆಗಬೇಕು, ಆಗತ್ತೆ ಕೂಡ. ಯಾಕೆಂದ್ರೆ ಕರ್ಮ ಮಾಡೋದೇ ಜ್ಞಾನಕ್ಕೋಸ್ಕರ. ಸೋಚಿತ ಕರ್ಮಗಳ ಆಚರಿಸುತ್ತಾ ಅಂತ ಯಾಕೆ ಆಚರಿಸಬೇಕು ಅಂದ್ರೆ ಒಳ್ಳೆ ಜ್ಞಾನವನ್ನು ಎನ್ನುವುದೇ, ಅಲ್ಲಿಗೆ ಜ್ಞಾನವೇ ಕರ್ಮಕ್ಕೆ ಬಲ. ಆದ್ದರಿಂದ ಎಲ್ಲ ಕರ್ಮಗಳು ಕೂಡ ಅಲ್ಪವಾಗಿರತಕ್ಕಂತಹ ಫಲವನ್ನು ಕೊಡುತ್ತದೆ. ಜ್ಞಾನ ಕಾರ್ಯ ನಡೆದಾಗ, ನಮಗೆ ಜ್ಞಾನ ಬಂದಾಗ ಅದು ಸಂಪೂರ್ಣ ಫಲವನ್ನು ಕೊಡುತ್ತೆ ಅಂತ ಭಗವಂತನ ಮಾತು. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಜಾತೆ ಪರಿಸಮಾಪ್ಯತೆ. ಹಾಗಾಗಿ ಅನೇಕ ವರ್ಷಗಳಿಂದ ನಾವು ಈ ಹನುಮದ್ ವ್ರತದ ಕಥೆಯನ್ನ ಕೇಳಿದ್ದೇವೆ. ಆ ಕೇಳಿರ್ತಕ್ಕಂತಹ ಕಥೆಯನ್ನೇ ಮತ್ತೊಮ್ಮೆ ನಮಗೆ ಉಪಲಬ್ಧಿ ಇರತಕ್ಕಂತಹ ಕಿಂಚಿತ್ ಸಮಯದಲ್ಲಿ ಬೆಳಕು ಹಾಕಿ ಚಿಂತನೆ ಮಾಡಿ ಆ ಹನುಮಂತ ದೇವರ ಸನ್ನಿಧಾನ ಇರತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಆ ಗೋಡ ಏನಿದೆ ದಾರ, ಅದನ್ನು ಧಾರಣೆ ಮಾಡಬೇಕು ಪ್ರತಿಯೊಬ್ಬರು ಕೂಡ. ಇವತ್ತು ಅಷ್ಟು ಕಾರ್ಯಕ್ರಮ 20 ನಿಮಿಷದ ಒಳಗಾಗಿ ಎಲ್ಲ ಮುಕ್ತಾಯವಾಗಿ ಧನುರ್ಮಾಸ ಆದ್ದರಿಂದ ಬೇಗ ತೀರ್ಥ ಪ್ರಸಾದ ಆಗಲಿ ಅನ್ನೋದು ಕೂಡ ಪದಾಧಿಕಾರಿಗಳ ಆಶಯ. ಅದಕ್ಕೆ ಅನುಕೂಲ ಮಾಡಿಕೊಟ್ಟುಕೋಣ. ಹನುಮಂತರ ಕಥೆ ಭವಿಷ್ಯೋತ್ತರ ಪುರಾಣದಲ್ಲಿ ಸ್ವಯಂ ವೇದವ್ಯಾಸ ದೇವರು ಬರೆದಿದ್ದಾರೆ. ಹಾಗಾಗಿ ಆಪ್ತವಾಕ್ಯದಿಂದ ಬಂದಿರತಕ್ಕಂತಹ ವ್ರತ ಇದು. ಗಂಗಾ ತೀರದಲ್ಲಿ ಕಶ್ಯಪಾದಿ ಋಷಿಗಳೆಲ್ಲ ಸತ್ರಯಾಗ ಮಾಡ್ತಾ ಇರ್ತಕ್ಕಂಥ ಕಾಲದಲ್ಲಿ ಸೂತಾಚಾರ್ಯರು ಬಂದಾಗ ಸೂತಾಚಾರ್ಯರನ್ನ ಕಶ್ಯಪಾದಿ ಋಷಿಗಳೆಲ್ಲ ಕೇಳ್ತಾರೆ, ಬೇಕಾದಷ್ಟು ವ್ರತಗಳನ್ನು ನಮಗೆ ಹೇಳಿದ್ದೀರಿ, ಎಷ್ಟೆಷ್ಟು ಪುರಾಣಗಳನ್ನೆಲ್ಲ ಹೇಳಿದ್ದೀರಿ, ಇನ್ಯಾವುದಾದರೂ ಅಪರೂಪವಾಗಿರತಕ್ಕಂತಹ ವ್ರತ ಇದ್ರೆ ನಮಗೆ ತಿಳಿಸ್ಕೊಡ್ರಿ ಅಂತ ಕೇಳಿದಾಗ ಆಗ ಸೂತಾಚಾರ್ಯ ಹೇಳ್ತಾರೆ, ಹೌದು, ಇನ್ನೊಂದು ವ್ರತ ಇದೆ, ಪರಮ ಮಂಗಳಕರವಾಗಿರ್ತಕ್ಕಂಥದ್ದು, ಉತ್ತಮೋತ್ತಮವಾಗಿರ್ತಕ್ಕಂಥದ್ದು. 4 ವರ್ಣದವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, 4 ವರ್ಣದವರು ಮಾಡಬೇಕಾಗಿರ್ತಕ್ಕಂತಹ ಪರಮ ಮಂಗಳಕರವಾಗಿರ್ತಕ್ಕಂತಹ, ಸಕಲ ಲೋಕಕ್ಕೂ ಕೂಡ ಮಂಗಳವನ್ನು ಕೊಡ್ತಕ್ಕಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ಆಯಸ್ಸು, ಆರೋಗ್ಯ, ಸತ್ಸಂತಾನ, ಪುತ್ರ ಪೌತ್ರ, ಮೇಲಾಗಿ ಒಳ್ಳೆ ವಿದ್ಯೆಯನ್ನು ಕೊಡ್ತಕ್ಕಂಥ ವ್ರತ ಇದು. ಹನುಮಂತ ದೇವರ ವ್ರತವನ್ನು ಯಾರು ಮಾಡ್ತಾರೆ, ಒಳ್ಳೆ ವಿದ್ಯೆ, ಒಳ್ಳೆ ಜ್ಞಾನ ಬರುತ್ತೆ ಅಂತಹ ಐಹಿಕ ಆಮುಷ್ಮಿಕ ಎರಡೂ ಫಲಗಳನ್ನು ಕೊಡ್ತಕ್ಕಂತಹ ಒಂದು ವ್ರತ ಇದೆ. ನೀವು ಇದನ್ನು ಹೇಳ್ತೀನಿ ಅಂತ ಹೇಳಿ ಪಾಂಡವರು ವನವಾಸದಲ್ಲಿದ್ದಾಗ ದ್ವೈತವನ ಅಂತ ಒಂದು ವನ, ಆ ದ್ವೈತವನದಲ್ಲಿದ್ದಾಗ ಒಮ್ಮೆ ವೇದವ್ಯಾಸ ದೇವರು ಬರ್ತಾರೆ ಅಲ್ಲಿಗೆ. ಸ್ವಾಮಿ ಬಂದಂತಹ ವೇದವ್ಯಾಸ ದೇವರನ್ನ ಧರ್ಮರಾಜಾದಿ ಪಂಚಪಾಂಡವರು ಸ್ವಾಗತ ಮಾಡಿ ನಮಸ್ಕಾರ ಮಾಡಿ ಕೂತ್ಕೋತಾರೆ. ಅಂದ್ರೆ ವೇದವ್ಯಾಸ ದೇವರು ಸ್ವಯಂ ಹೇಳ್ತಾರೆ, ಧರ್ಮರಾಜ, ನಿಮ್ಮೆಲ್ಲರ ಹಿತಕ್ಕೋಸ್ಕರವಾಗಿ ನಿಮಗೆಲ್ಲ ರಾಜ್ಯ ಪುನಃ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ನಿಮಗೆ ಒಂದು ವ್ರತವನ್ನ ಉಪದೇಶ ಮಾಡಲಿಕ್ಕೆ ನಾನು ಬಂದಿದ್ದೀನಿ, ಅದನ್ನ ಹೇಳ್ತೀನಿ ಕೇಳಿ ಅಂತ ಕೇಳಿದಾಗ ಧರ್ಮರಾಜ ಕೇಳ್ತಾನೆ, ಯಾವುದು ವ್ರತ ಅದು, ಯಾವ ದೇವರನ್ನು ಕುರಿತು ಮಾಡತಕ್ಕಂತಹ ವ್ರತ, ಯಾವ ಮಾಸದಲ್ಲಿ ಮಾಡಬೇಕು, ಯಾವ ವಿಧಿವಿಧಾನಗಳೇನು, ಹೇಗೆ ಮಾಡಬೇಕು, ಏನು ಅರ್ಪಣೆ ಮಾಡಬೇಕು, ಇದೆಲ್ಲವನ್ನ ಹೇಳ್ರಿ ಎಂದಾಗ ವೇದವ್ಯಾಸದೇವರು ಹೇಳ್ತಾರೆ, ಉತ್ತಮೋತ್ತಮವಾಗಿರ್ತಕ್ಕಂತಹ ಒಂದು ವ್ರತ ಇದೆ ಧರ್ಮರಾಜ, ಇದಕ್ಕೆ ಹನುಮದ್ ವ್ರತ ಅಂತ ಕರೀತಾರೆ. ಮಾರ್ಗಶಿರ ಶುದ್ಧ ತ್ರಯೋದಶಿ ದಿವಸ ಈ ವ್ರತವನ್ನ ಆಚರಣೆ ಮಾಡಬೇಕು. ನದಿ ತೀರದಲ್ಲಿ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ವ್ರತಗಳೆಲ್ಲ. ವಸ್ತುತಸ್ತು ಈ ಹನುಮದ್ ವ್ರತದ ಆಚರಣೆಗೆ ಮುಂಚೆ ಪಂಪಾ ಪೂಜೆ ಅಂತ ಮಾಡ್ತಾರೆ. ಹನುಮಂತ ದೇವರು ಅವತಾರ ಮಾಡಿದ ಜಾಗ ಹಂಪೆ.
ಅಲ್ಲಿ ಪಂಪಾ ಕ್ಷೇತ್ರ ಅಂತಾನೆ ಅದಕ್ಕೆ ಹೆಸರು. ನಾಮೋಚ್ಚಾರಣೆ ಮಾಡಿ ನಾಮೋಚ್ಚಾರಣ ಅರ್ಥದಿಂದಲೇ ಪಾಪವನ್ನ ತಲೆಕೆಳಗೆ ಮಾಡುವ ಕ್ಷೇತ್ರ ಅದು. ಪಂಪ ಪಾಪಂ. ನಾವು ಈ ಕಡೆಯಿಂದ ತಿಳಿಸಿದ್ರೆ ಅದು ಪಂಪ ಪಾಪಂ. ಪಾಪವನ್ನ ತಲೆಕೆಳಗಾಗಿ ಮಾಡಿಬಿಟ್ರೆ ಪಂಪ ಆಗುತ್ತೆ ಅಂತ ಭದ್ರಾಜ ಸ್ವಾಮಿಗಳು ಬರೀತಾರೆ. ಅಂದ್ರೆ ಆ ಕ್ಷೇತ್ರಕ್ಕೆ ಹೋದ್ರೆ ಪಾಪಗಳೆಲ್ಲ ತಲೆಕೆಳಗಾಗ್ಬಿಡುತ್ತೆ ಅಂದ್ರೆ ಅರ್ಥ ಪರಿಹಾರ ಆಗುತ್ತೆ ಅಂತ ಅಲ್ಲಿ ಅವತಾರ ಮಾಡಿದ್ದರಿಂದ ಅವರು ಅದಕ್ಕೆ ಪಂಪಾ ಪೂಜೆಯನ್ನ ಮಾಡಿ ಆ ಕ್ಷೇತ್ರಕ್ಕೆ ಆ ಕ್ಷೇತ್ರಾಭಿಮಾನಿ ದೇವತೆಗೆ ಪೂಜೆಯನ್ನ ಮಾಡಿ ಅದರ ಸನ್ನಿಧಾನದಲ್ಲಿ ಮನಸ್ಸಿನ ಶುದ್ಧತೆಯನ್ನ ತಗೊಂಡು ಈ ಹನುಮಂತವನ್ನು ಮಾಡಬೇಕು. 13ನೇ ದಿವಸ ಆದ್ದರಿಂದ ಪೂಜಾ ಸಾಮಗ್ರಿಗಳೆಲ್ಲ 13ರ ಸಂಖ್ಯೆಯಲ್ಲಿರಬೇಕು. ಹನುಮಂತ ದೇವರಿಗೆ ಈ ಹಳದಿ ಬಣ್ಣ ಶ್ರೇಷ್ಠ ಅಂತ ಹೇಳಿದ್ದಾರೆ. ಆದ್ದರಿಂದ ಹಳದಿ ಬಣ್ಣದ ವಸ್ತ್ರ, ಹಳದಿ ಬಣ್ಣದ ಯಜ್ಞೋಪವೀತ, ಹಳದಿ ಬಣ್ಣದ ಹೂವುಗಳು, ಹಳದಿ ಮಂತ್ರಾಕ್ಷತೆ. ರಾಯರ ಮಠ ಆದರೂ ಕೂಡ ಇವತ್ತು ಹಳದಿ ಮಂತ್ರಾಕ್ಷತೆಯನ್ನೇ ನಮ್ಮ ಮಠದಲ್ಲಿ ಕೊಡೋದು. ಎಲ್ಲರೂ ಕೂಡ ಹನುಮಂತಕ್ಕೆ ಹಳದಿ ಮಂತ್ರಾಕ್ಷತೆಯನ್ನು ಉಪಯೋಗಿಸಬೇಕು. 13 ಸೇರು ಗೋಧಿಯನ್ನ ಬ್ರಾಹ್ಮಣರಿಗೆ ವಾಯಿನ ದಾನದ ರೂಪದಲ್ಲಿ ಕೊಡಬೇಕು. ಆ ಗೋಡೆ ಇದೆಯಲ್ಲ ಅದರಲ್ಲಿ 13 ಗಂಟುಗಳಿರಬೇಕು ಅಂತ ಭಗವಂತ ವೇದವ್ಯಾಸದೇವರು ಹೇಳಿ, ಇದು ಈ ಮಾರ್ಗಶೀರ ಶುದ್ಧ ತ್ರಯೋದಶಿ ದಿವಸ ಮಾಡತಕ್ಕಂತಹ ವ್ರತ ಯಾರು ಮಾಡಿದ್ರು ಅಂತ ಕೇಳ್ತಾನೆ ಯುಧಿಷ್ಠಿರ. ಯಾಕಂದ್ರೆ ಈ ಭೂಮಿಯಲ್ಲಿ ಬರಬೇಕಾದ್ರೆ ದೇವಾನುದೇವತೆಗಳು ಯಾರಾದರೂ ಮಾಡಿ ಅದನ್ನ ಭೂಮಿಯಲ್ಲಿ ಪರಿಚಯ ಮಾಡಿಕೊಡ್ಬೇಕು. ಹೇಗೆ ಬಂತು ಇದು ಭೂಮಿಗೆ ಅಂದಾಗ ವೇದವ್ಯಾಸದೇವರು ಹೇಳ್ತಾರೆ, ಒಂದ್ಸಲ ಕೃಷ್ಣ ಪರಮಾತ್ಮ ಅವರೇ ವೇದವ್ಯಾಸದೇವರೇ ಕೃಷ್ಣ ಪರಮಾತ್ಮ ಆ ರೂಪದಿಂದ ಒಂದ್ಸಲ ಬಂದಿದ್ದಾರೆ. ಪಾಂಡವರು ಕಾಡಿನಲ್ಲಿ ಇದ್ದಾಗ ಬಂದಿದ್ದ ದ್ರೌಪದಾದೇವಿಗೆ ಉಪದೇಶ ಮಾಡಿ ಭಗವಂತ ದ್ರೌಪದಾದೇವಿಯ ಕೈಯಲ್ಲಿ ಹನುಮಂತ ವ್ರತ ಮಾಡಿಸ್ದ. ದ್ರೌಪದಾದೇವಿ ದೊಡ್ಡ ಅಧಿಕಾರಿಣಿಯವರು, ವಾಯುದೇವರ ಪತ್ನಿ. ಅಂತಹ ದ್ರೌಪದಾದೇವಿ ಯುಧಿಷ್ಠಿರನಿಗಿಂತ ದೊಡ್ಡವಳವರು. ಆ ದ್ರೌಪದಾದೇವಿಯ ಕೈಯಲ್ಲಿ ಈ ಹನುಮಂತ ವ್ರತವನ್ನು ಮಾಡಿಸಿದ ಭಗವಂತ ಕೃಷ್ಣ ಪರಮಾತ್ಮ. ಶ್ರದ್ಧಾಭಕ್ತಿಯಿಂದ ಕೃಷ್ಣನ ಸನ್ನಿಧಾನದಲ್ಲಿ ದ್ರೌಪದಾದೇವಿ ಮಾಡಿದ್ರು. ಈ ದಾರವನ್ನ ಕಟ್ಕೊಂಡಿದ್ದು ಅವರು. ಅದನ್ನ ಅರ್ಜುನ ನೋಡಿದ ಒಮ್ಮೆ. ಆ ಗೌರವನ್ನ ನೋಡಿ ಸ್ವಲ್ಪ ಐಶ್ವರ್ಯವದ ಅಂತ ಒಂದ್ ಕಡೆ ಇದೆ, ಅಸುರಾವೇಶ ಅಂತ ಒಂದ್ ಕಡೆ ಇದೆ. ದೊಡ್ಡವರು ಯಾವಾಗ ಈ ತರ ಮಾಡ್ತಾರೋ ಅಲ್ಲಿ ಅಸುರರ ಪ್ರಭಾವ ಇರುತ್ತೆ. ಆ ಅವಹೇಳನ ಮಾಡಿದ ಅರ್ಜುನ. ಏನು ದ್ರೌಪದಿ ಕೈಗೆ ಏನೋ ದಾರ ಕಟ್ಕೊಂಡಿದೆಯಲ್ಲ. ಆಗ ದ್ರೌಪದಿ ಹೇಳಿದ್ರು, ಸ್ವಾಮಿ ಪರಮ ಪವಿತ್ರವಾಗಿರ್ತಕ್ಕಂತಹ ಹನುಮದ್ವ್ರತವನ್ನು ಮಾಡಿ ಧಾರಣೆ ಮಾಡಿಕೊಂಡಿರ್ತಕ್ಕಂತಹ ಘೋರ ಇದು. ಅದರ ಮಹಿಮೆಯಿಂದಲೇ ನಮಗೆಲ್ಲ ಈ ರಾಜ್ಯ ಐಶ್ವರ್ಯ ಬಂದಿರತಕ್ಕಂಥದ್ದು ಅಂತ ದ್ರೌಪದಾದೇವಿ ಎಷ್ಟಾದರೂ ದೊಡ್ಡವರು ಗುರುಪತ್ನಿಯವರು, ಇಂದ್ರಾದಿ ದೇವತೆಗಳಿಗೆ ಗುರುಸ್ಥಾನದಲ್ಲಿ ಇರತಕ್ಕಂತಹವರು ಹೇಳಿದ್ರು. ಆದರೆ ಸ್ವಲ್ಪ ಐಶ್ವರ್ಯ ಮಟ್ಟನಾಗಿರ್ತಕ್ಕಂತಹ ಅರ್ಜುನ ಅದನ್ನ ಅವಹೇಳನ ಮಾಡಿಬಿಟ್ಟ. ಏನದು ಹನುಮಂತ ಅಂತ ಅದೊಂದು ಕಪಿ. ನೋಡ ನಾನೇನ್ ಮಾಡಿದ್ದೀನಿ ನೋಡೋದನ್ನ, ನನ್ನ ಧ್ವಜದಲ್ಲಿ ಅದನ್ನ ಕಟ್ಟಾಕೊಂಡಿದ್ದೀನಿ ನೋಡು, ಕೈ ಕಟ್ಕೊಂಡು ಕೂತಿದೆ ನನ್ನ ಬಾವುಟದಲ್ಲಿ. ಧ್ವಜದ ಇದೆಲ್ಲ ರಥದ ಮೇಲೆ ಧ್ವಜ ಇದೆಯಲ್ಲ ಅಲ್ಲಿ ಕೂಡಿಸಿದ್ದೀನಿ ನೋಡೋದು. ಅದರ ಹೆಸರಲ್ಲಿ ಒಂದು ವ್ರತ ಮಾಡ್ತೀರಾ ನೀವು ಹೆಂಗಸರು ಬುದ್ಧಿನೇ ಹೀಗೆ ಬಹಳ ಬೇಗ ನಂಬ್ಕೊಂಡ್ಬಿಡ್ತೀರ. ಏನ್ ಹೇಳ್ತಾರೆ ಅದು ಹೇಳದಂತೆ ವ್ರತ ಮಾಡುವಂತ ಮಾಡ್ಬಿಟ್ಟೆ ನೀನು ಅಂತ ಸ್ವಲ್ಪ ಅವಹೇಳನ ಮಾತುಗಳನ್ನ ಆಡ್ಬಿಟ್ಟ ಅರ್ಜುನ. ಇದೆಲ್ಲ ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ಅರ್ಜುನ ಇಂದ್ರದೇವರು ಇಂತಹ ಮಹಾನುಭಾವವನ್ನು ನಾವು ಮೊನ್ನೆ ನೋಡಿದ್ವಿ ಭಗವದ್ಗೀತಾ ಸಂದರ್ಭದಲ್ಲಿ. ಭಗವಂತನ ಮುಖದಿಂದ ಗೀತಾವನ್ನು ಶ್ರವಣ ಮಾಡಿರ್ತಕ್ಕಂತಹ ಮಹಾನುಭಾವ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ಇಂದ್ರದೇವರ ಪದವಿ ಅದೆಷ್ಟು ಸಾಧನೆ ಮಾಡಬೇಕು ಅದಕ್ಕೆ ಬರೋದಕ್ಕೆ. ಅಲ್ಲೂ ಕೂಡ ಕೆಲವು ಸಲ ಹಂಗಾಗುತ್ತೆ ಅಸುರಾವೇಶದಿಂದ. ಯಾವಾಗ 13 ಗ್ರಂಥಿ ಅಂತ ಕರೀತಾರೆ ಗಂಟುಗಳಿಗೆ, ಆ 13 ಗ್ರಂಥಿಯಿಂದ ಕೂಡಿದ ದೋರವನ್ನು ಅವಮಾನ ಮಾಡಿದ. ಅದಕ್ಕೆ ಇವರು 13 ವರ್ಷ ದುಃಖವನ್ನು ಅನುಭವಿಸಬೇಕಾಯಿತು. ಯದ್ಯಪಿ ಆನಂದವಾಗಿ ಇದ್ರು ಪಾಂಡವರು ಏನು ಕಷ್ಟಪಡಲಿಲ್ಲ, ದುಃಖವನ್ನು ಅನುಭವಿಸಲಿಲ್ಲ. ಒಟ್ಟಲ್ಲಿ ರಾಜ್ಯವನ್ನು ಕಳ್ಕೊಂಡು ಕಾಡಿನಲ್ಲಿ ಇರಬೇಕಾಗಿತ್ತು.
12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, 13 ವರ್ಷ. ನೋಡಿ ಇಲ್ಲೇ ಇದ್ದಾರೆ ದ್ರೌಪದಾದೇವಿ. ಕೇಳು. ಹೌದು ದ್ರೌಪದಾದೇವಿ, ಹೌದು ನಾನು ಮಾಡಿದ್ದೆ. ಧರ್ಮರಾಜನಿಗಿಂತ ದೊಡ್ಡ ಅಧಿಕಾರಿ ಆದ್ದರಿಂದ ಕೃಷ್ಣ ದ್ರೌಪದಾದೇವಿಯ ಕೈಯಲ್ಲಿ ಮಾಡಿಸ್ಬಿಟ್ಟ. ಅಲ್ಲ, ಹೆಂಡತಿ ಮಾಡಿದ್ದು ಗಂಡನಿಗೆ ಗೊತ್ತಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಅವರು ಧರ್ಮರಾಜ ದ್ರೌಪದಾದೇವಿಯ ಗಂಡ ಅಲ್ಲ ಅನ್ನೋದು ಎಲ್ಲರೂ ತಿಳ್ಕೊಂಡಿರ್ಬೇಕು. ದ್ರೌಪದಾದೇವಿಯ ಗಂಡ ಭೀಮಸೇನ ದೇವರು, ಅವ್ರಿಗೆ ಗೊತ್ತಿತ್ತು. ಧರ್ಮರಾಜನಿಗೆ ಗೊತ್ತಿಲ್ಲದೆ ಇದ್ರೆ ಏನು ತೊಂದರೆ ಇಲ್ಲ. ತಾರತಮ್ಯದಲ್ಲಿ ಧರ್ಮರಾಜ ಯಮಧರ್ಮರಾಜರು ತುಂಬಾ ಕೆಳಗಿರೋರು ದ್ರೌಪದಾದೇವಿಗಿಂತ. ಧರ್ಮರಾಜನಿಗೆ ಗೊತ್ತಾಗದೇ ಇದ್ರೆ ಏನು ತೊಂದರೆ ಇಲ್ಲ. ಭೀಮಸೇನ ದೇವರು ಗೊತ್ತಿತ್ತು ಭಗವಂತನ ಇಚ್ಛೆಯನ್ನ ಅರಿತವರಾದ್ದರಿಂದ ಅವರು ಸುಮ್ಮನೆ ಆಗಿಬಿಟ್ರು. ಇವರಿಗೆಲ್ಲ ಬುದ್ಧಿ ಬರಲಿ ಎನ್ನುವ ದೃಷ್ಟಿಯಿಂದ. ಹೌದು ದ್ರೌಪದಾದೇವಿ ಉನ್ನತ ಅಧಿಕಾರಿಯವರು, ನಿಜ ಪತ್ನಿಯವರು ವಾಯುದೇವರಿಗೆ, ಅವಳಿಗೆ ಮಾಡತಕ್ಕಂತಹ ಅಧಿಕಾರ ಇದೆ. ಬೇರೆ ಹೆಣ್ಣು ಮಕ್ಕಳಿಗೆ ಅಧಿಕಾರ ಇಲ್ಲ. ದ್ರೌಪದಾದೇವಿ ಮಾಡಿದ್ರು ಅಂತ ನಾವು ಮಾಡೋದಿಲ್ಲ. ಋಷಿ ಸ್ತ್ರೀಯರು ಮಾಡ್ತಾರೆ, ದೇವತಾ ಸ್ತ್ರೀಯರು ಮಾಡ್ತಾರೆ. ಆಚಾರ್ಯ ಹೇಳ್ತಾರೆ, ಗೀತಾ ಭಾಷ್ಯದಲ್ಲಿ, ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ಋಷಿ ಸ್ತ್ರೀಯರಿಗೆ ದೇವತಾ ಸ್ತ್ರೀಯರಿಗೆ ವೇದಾಧ್ಯಯನದಲ್ಲಿ ಅಧಿಕಾರ ಇದೆ. ಹಾಗಂತ ಮನುಷ್ಯರು ಮಾಡಬಾರದು. ಅವರವರ ಗುಂಪಿಗೆ ಬೇರೆ ಬೇರೆ ಹೇಳ್ತಾರೆ ಆಚಾರ್ಯ. ಒಟ್ಟಿನಲ್ಲಿ ಅನುಮತಿಸುತ್ತವರು ದ್ರೌಪದಿ. ಹೌದು ಮಾಡಿದ್ದು ನಿಜ. ಅರ್ಜುನ ಅದನ್ನು ಅವಹೇಳನ ಮಾಡಿದ್ದು ನಿಜ. ಅದಕ್ಕೆ ನಮಗೆ ಈಗ 13 ವರ್ಷ ದುಃಖ ಪ್ರಾಪ್ತಿಯಾಗಿದೆ. ಏನ್ ಮಾಡಬೇಕು ಅಂತ ಕೇಳಿದಾಗ, ಯಾಕೆ ಬಂತು ಈ ವ್ರತ ಭೂಮಿಯಲ್ಲಿ? ಮಾಡಿದ್ದೇನೋ ಮಾಡಿಸ್ಬಿಟ್ಟ ಭಗವಂತ ದ್ರೌಪದಾದೇವಿಯ ಕೈಯಲ್ಲಿ. ಇದು ಬಂದಿದ್ದು ಹೇಗೆ? ಈ ವ್ರತ ಪ್ರಾರಂಭ ಆಗಿದ್ದು ಹೇಗೆ? ಈ ವ್ರತ ಮಾಡಬೇಕು ಅಂತ ಲೋಕದಲ್ಲಿ ಪ್ರವೃತ್ತವಾಗಿದ್ದು ಹೇಗೆ ಅಂತ ಕೇಳಿದಾಗ, ಆಗ ವೇದವ್ಯಾಸದೇವರು ಹೇಳ್ತಾರೆ, ಹನುಮಂತ ದೇವರು ಅವತಾರ ಮಾಡಿದರು ಚೈತ್ರ ಶುದ್ಧ ಪೂರ್ಣಿಮೆ. ಅದು ಹನುಮತ್ ಜಯಂತಿ, ಇದು ಹನುಮತ್ ವ್ರತ. ಎರಡು ಹನುಮಂತ ದೇವರ ಹೆಸರಲ್ಲೇ ಇರೋದ್ರಿಂದ ಸ್ವಲ್ಪ ತುಂಬಾ ಜನ ಇದನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಇದನ್ನೇ ಹನುಮತ್ ಜಯಂತಿ ಅಂತ ಮಾಡಿರುತ್ತಾರೆ. ಇದು ಹನುಮತ್ ವ್ರತ. ಮಾರ್ಗಶೀರ ಶುದ್ಧ ತ್ರಯೋದಶಿ ಹನುಮತ್ ವ್ರತ, ಚೈತ್ರ ಶುದ್ಧ ಹುಣ್ಣಿಮೆ ಹನುಮತ್ ಜಯಂತಿ, ಅವತಾರ ಮಾಡಿದ ದಿವಸ. ಅಲ್ಲಿಗೆ ಸರಿಯಾಗಿ 15 ದಿವಸಕ್ಕೆ ಸೂರ್ಯಗ್ರಹಣ ಇತ್ತು, ಅಮಾವಾಸ್ಯೆ. ಇವರು ಪೂರ್ಣಿಮಾ ಮಾಡಿದ್ರು. ಮುಂದಿನ ಅಮಾವಾಸ್ಯೆಗೆ ಗ್ರಹಣ ಇದ್ದಾಗ ಆ ರಾಹುವಿನಿಂದ ಸೂರ್ಯನನ್ನ ರಕ್ಷಣೆ ಮಾಡೋಣ ಅಂತ ಹಾರಿದ್ರು. ಸೂರ್ಯಮಂಡಲಕ್ಕೆ ಹಾರಿಬಿಟ್ಟರು ಹನುಮಂತದೇವರು. ಈ ಇಂದ್ರದೇವರು ತಪ್ಪಾಗಿ ತಿಳ್ಕೊಂಡು ಸೂರ್ಯನಿಗೇನೋ ತೊಂದರೆ ಕೊಡಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ವಜ್ರಾಯುಧದಿಂದ ಹೊಡೆದು ಇನ್ನು ಚಿಕ್ಕ 15 ದಿವಸ ಆಗಿರೋರು ಹನುಮಂತದೇವರು ಅವತಾರ ಮಾಡಿದ್ದಾರೆ. ಅಂತಹ ವಜ್ರಾಯುಧದ ಏಟು ಬಿದ್ದರೂ ಕೂಡ ನೋಡಿ ಹನುಮಂತ ದೇವರಿಗೆ ಏನಾಗಲಿಲ್ಲ. ಸಾಮಾನ್ಯವಾಗಿ ಕಪಿಗಳಿಗೆಲ್ಲ ಅದು ದಪ್ಪ ಇದ್ದೇ ಇರುತ್ತೆ, ದವಡೆ, ಅದು ಸ್ವಾಭಾವಿಕ. ಅದು ಆ ರೂಪದಲ್ಲೇ ಇದ್ದರು. ಇಂದ್ರದೇವರ ವಜ್ರಾಯುಧದಲ್ಲಿ ಭಗವಂತನ ಸಂವಿಧಾನ ಇದೆ. ಆಯುಧಾನಾಮಹಂ ವಜ್ರ ಅಂತೆಲ್ಲ ನೋಡಿದ್ವಿ ನಾವು. ಅಂತಹ ವಜ್ರಾಯುಧದ ಏಟು ಬಿದ್ದರೂ ಕೂಡ ಹನುಮಂತ ದೇವರಿಗೆ ಏನೂ ಆಗಲಿಲ್ಲ ಅನ್ನೋದಕ್ಕೇನೆ ಅವರಿಗೆ ಹನುಮಾನ್ ಅಂತ ಹೆಸರು. ಹನು ಅಂದ್ರೆ ಸಂಸ್ಕೃತದಲ್ಲಿ ದವಡೆ. ಈ ದವಡೆ ಭಾಗಕ್ಕೆ ಹನು ಅಂತ ಕರೀತಾರೆ. ಅತಿ ಪ್ರಶಸ್ತವಾದ ಹನು ಉಳಿಯುತ್ತಾದ್ದರಿಂದ ಅವರು ಹನುಮಾನ್ ಅಂತ ಹೆಸರು. ಇಂದ್ರದೇವರು ಹೊಡೆದಿದ್ದಕ್ಕೆ ದವಡೆ ಊದ್ಕೊಂಡ್ಬಿಡ್ತು ಅಲ್ಲ, ಕೋತಿಗಳಿಗೆ ಯಾವಾಗಲೂ ಇದ್ದೇ ಇರುತ್ತೆ. ಅದು ಕಪಿರೂಪದಲ್ಲೇ ಬಂದಿರೋದವರು. ಭಗವದ್ ಉಪಾಸನಾರ್ಥಂ ಸ್ವೇಚ್ಛೆಯ ಗೃಹೀತ ರೂಪಾಣ ಅಂತ ಕರೀತಾರೆ ರಾಯರು. ಅವರು ಯಾವ್ಯಾವ ರೂಪದಲ್ಲಿ ಭಗವಂತನನ್ನ ಆರಾಧನೆ ಮಾಡಬೇಕು ಅಂತ ಆಸೆ ಇದೆಯೋ ಆ ರೂಪದಿಂದ ಇಚ್ಛೆಯಿಂದ ಬರ್ತಾರೆ. ಯಾವುದೋ ಕರ್ಮ ಮಾಡಿ ಕೋಟಿ ರೂಪದಲ್ಲಿ ಬರ್ತಾರೆ ಅಲ್ಲ ಹನುಮಂತದೇವರು. ಆ ರೂಪದಲ್ಲಿ ಭಗವಂತನ ಸೇವೆ ಮಾಡಕ್ಕೆ ಅವಕಾಶ ಇದೆ, ವಿಪುಲಕ್ಕೆ ಅವಕಾಶ ಅಂತ ಬಂದವರು. ವಜ್ರಾಯುಧದ ಏಟು ಬಿದ್ದರೂ ಹನುಮಂತ ದೇವರಿಗೆ ಏನಾಗಲಿಲ್ಲ. ಆದ್ದರಿಂದ ಅವರು ಹನುಮಾನ್ ಅಥವಾ ಹನು ಶಬ್ದಕ್ಕೆ ಸಂಸ್ಕೃತದಲ್ಲಿ ಜ್ಞಾನ ಅಂತ ಅರ್ಥ. ಹನು ಹಿಂಸಾಗತ್ಯೋ ತದಾತು, ಗತಿ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ, ಜ್ಞಾನವಾನ್ ಅಂತ ಅರ್ಥ. ಹನುಮಾನ್ ಅಂದ್ರೆ ಜ್ಞಾನವಾನ್. ಅಲ್ಲಿ ತಿರ್ಗಾ ಜ್ಞಾನ ಅನ್ನೋದು ಉಪಲಕ್ಷಣ,
ಜ್ಞಾನದ ಜೊತೆಗೆ ಎಲ್ಲ ಸದ್ಗುಣಗಳನ್ನ ತಗೋಬೇಕು. ಅಲ್ಲಿಗೆ ಹನುಮಾನ್ ಅಂದ್ರೆ ಸಕಲ ಸದ್ಗುಣವನ್ನಂತ. ಯೇ ಗುಣಾನಾಮ ಜಗತ್ ಪ್ರಸಿದ್ಧ ಯಂ ತೇಷು ತೇಷು ಸ್ಮರಿದರ್ಶಯಂತಿ ಸಾಕ್ಷಾತ್ ಮಹಾಭಾಗವತ ಪ್ರಬಂಧಂ ಶ್ರೀಮಂತಮೇನಂ ಹನುಮಂತ ಮಾಹುತ ಶ್ಲೋಕ. ಶ್ರೀಮಂತಂ ಗುಣಗಳಿಂದ ಶ್ರೀಮಂತರಾದ್ದರಿಂದ ಅವರು ಹನುಮಾನ್ ಅಂತ ಹೆಸರು. ಯಾವಾಗ ಇಂದ್ರದೇವರು ವಜ್ರಾಯುಧದಿಂದ ಹೊಡೆದು ದೈತ್ಯರಿಗೆ ಸ್ವಲ್ಪ ಮೋಹ ಉಂಟು ಮಾಡೋಕ್ಕೋಸ್ಕರವಾಗಿ ಮೇಲಿಂದ ಬಿದ್ದುಬಿಟ್ಟರು ಹನುಮಂತ ದೇವರು. ಇವರೆಲ್ಲ ಭಗವಂತರಂತೆ ವ್ಯಾಪಾರ ಮಾಡ್ತಾರೆ. ಹನುಮಂತ ದೇವರ ವ್ಯಾಪಾರ, ವಾಯುದೇವರ ವ್ಯಾಪಾರ ಸ್ವಾಮಿಯ ವ್ಯಾಪಾರದಂತೆ ಇರುತ್ತೆ. ಆಚಾರ್ಯರು ಬೇರೆ ಇದನ್ನು ಬರೀತಾರೆ ಸುಂದರಕಾಂಡದಲ್ಲಿ. ತಸ್ಯ ಚೇಷ್ಟಾನುಸಾರೇಣ ಅಂತ ಬರೀತಾರೆ. ರಾಮದೇವರ ಚೇಷ್ಟೆಯಂತೆ ಭಗವಾನ್ ಹನುಮಂತ ದೇವರ ಚೇಷ್ಟೆ ಆದ್ದರಿಂದ ಮೇಲಿಂದ ಬಿದ್ದು ಬಿಟ್ಟರು. ಹನುಮಂತ ದೇವರು ತಾವೇ ಬಿದ್ರು. ವಾಯುದೇವರಿಗೆ ಕೋಪ ಬಂದ್ಬಿಟ್ಟು ಇವತ್ತೇ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ತಂದೆ ಮಗ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅವರದೇ ರೂಪ ಆದರೂ ಕೂಡ ನನ್ನ ಮಗುವಿಗೆ ಇಂದ್ರದೇವರು ಹೊಡೆದುಬಿಟ್ರಲ್ಲ ಅಂತ ವಾಯುದೇವರಿಗೆ ಕೋಪ ಬಂದು ಆ ಕೂಸನ್ನ ಎತ್ಕೊಂಡು ಒಂದು ಗುಹೆ ಒಳಗೆ ಪ್ರವೇಶ ಮಾಡಿಬಿಟ್ರು ವಾಯುದೇವರು. ವಾಯುದೇವರು ಯಾವಾಗ ಗುಹಾ ಪ್ರವೇಶ ಮಾಡಿಬಿಟ್ರು ಎಲ್ಲರಿಗೂ ಉಸಿರಾಡೋದೇ ಕಷ್ಟ ಆಗುತ್ತೆ. ಇವತ್ತು ವಾಯುದೇವರ ಅನುಗ್ರಹದಿಂದಲೇ ಎಲ್ಲರೂ ಕೂಡ ಉಸಿರಾಡ್ತಾ ಇರೋದು, ಅವರು ಹಂಸಮಂತ್ರ ಜಪ ಮಾಡ್ತಾ ಇರೋದ್ರಿಂದಲೇ ಎಲ್ಲರೂ ಬದುಕಿರೋದು ಅಂತ ಎಲ್ಲರಿಗೂ ಗೊತ್ತದು. ಯಾವಾಗ ಅವರು ಕೋಪ ಮಾಡಿಕೊಂಡು ವಾಯುದೇವರು ಗುಹೆಯೊಳಗೆ ಹೊರಟವರು ಎಲ್ಲರಿಗೂ ಉಸಿರಾಡಕ್ಕೆ ಕಷ್ಟ ಆಗೋಯಿತು. ಆಗ ಎಲ್ಲ ಬ್ರಹ್ಮದೇವರ ಹತ್ರ ಹೋಗಿ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ವಾಯುದೇವರು, ಆ ಮಗನಿಗೆ ಏನು ಬಿದ್ದಿದೆ ಅಂತ ನೀವು ಅವರಿಗೆ ಸಮಾಧಾನ ಮಾಡಬೇಕು ಅಂದಾಗ ಬ್ರಹ್ಮದೇವರು ಬಂದು ವಾಯುದೇವರಿಗೆ ಸಮಾಧಾನ ಮಾಡಿ, ಇಲ್ಲ ನಿಮ್ಮ ಕೂಸಿಗೆ ಗೊತ್ತಾಗದೆ ಇಂದ್ರದೇವರು ಹೊರಬಿಟ್ರು, ಕ್ಷಮಾ ಮಾಡಿದ್ರೆ ಅವರ ಪರವಾಗಿ ಅಂತ ಹೇಳಿ ಆಗ ಆ ಕೂಸಿಗೆ ಬೇಕಾದಷ್ಟು ವರ ಕೊಡ್ತಾರೆ ಬ್ರಹ್ಮದೇವರು. ನಿಮಗೆ ಆರೋಗ್ಯವಾಗಿ ಚಿರಂಜೀವಿನಾಗು, ನೀನು ಎಲ್ಲ ಜ್ಞಾನ ಬರಲಿ ನಿನಗೆ, ಮೇಲಾಗಿ ನಿನ್ನ ಹೆಸರಿನಲ್ಲಿ ಒಂದು ವ್ರತ ಪ್ರಾರಂಭವಾಗಲಿ ಅಂತ ಬ್ರಹ್ಮದೇವರು ಹೇಳುತ್ತಾರೆ. ನೋಡಿ, ಆವಾಗ ಪ್ರಾರಂಭ ಆಯಿತು ಧರ್ಮವ್ರತ. ನಿನ್ನ ಹೆಸರಿನಲ್ಲೇ ಒಂದು ವ್ರತ ಜನಗಳು ಮಾಡಲಿ, ಆ ವ್ರತವನ್ನು ಮಾಡಿರ್ತಕ್ಕಂಥವರಿಗೆ ಸಕಲ ಸನ್ಮಾನಗಳ ಉಂಟಾಗಲಿ ಅಂತ ಬ್ರಹ್ಮದೇವರು ಇದನ್ನ ಪ್ರಾರಂಭ ಮಾಡಿದರು. ಅವತ್ತಿನಿಂದ ಈ ಮಾರ್ಗಶಿರ ಶುದ್ಧ ತ್ರಯೋದಶಿಯ ದಿವಸ ಈ ವ್ರತ ಮಾಡಲಿ ಅಂತ ವಿಧಿವಿಧಾನಗಳನ್ನು ಬ್ರಹ್ಮದೇವರೇ ಹೇಳಿಕೊಟ್ರು. ಹಿಂಗೆ ಮಾಡ್ಬೇಕಂತ. ಆಗ ಎಲ್ಲರೂ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರ ಆದೇಶದಂತೆ ಆ ಕೂಸು ಅದೇನು ಸುಮ್ಮನೆ ಮನೆಯಿತ್ತು ಹೇಳಿದ್ರು, ಲೋಕರೀತ್ಯ ಅದು ಒಳ್ಳೆ ದಷ್ಟಪುಷ್ಟವಾಗಿ ಇತ್ತು. ವಾಯುದೇವರಿಗೂ ಸಂತೋಷ ಆಯಿತು. ಆಚೆ ಬಂದರು, ಎಲ್ಲರೂ ಕೂಡ ಪ್ರಾಣಧಾರಣ ಮಾಡಿದ್ರು. ಆಮೇಲೆ ವಾಯುದೇವರು ಹನುಮಂತ ದೇವರು ಇಷ್ಟು ಕಥೆಯನ್ನ ಸ್ವಯಂ ರಾಮದೇವರಿಗೆ ತಾವೇ ಹೇಳುತ್ತಾರೆ. ಇದು ಆವಾಗ ಅಂದ್ರೆ ಹನುಮಂತ ದೇವರು ಹುಟ್ಟಿದ ತಕ್ಷಣ ನಡೆದ ಘಟನೆ ಇದು. ಇದನ್ನ ಹನುಮಂತ ದೇವರು ರಾಮದೇವರನ್ನ ಭೇಟಿ ಮಾಡಿದಾಗ ಕಿಷ್ಕಿಂಧಾಕಾಂಡ ರಾಮಾಯಣದಲ್ಲಿ ಹನುಮಂತ ದೇವರು ರಾಮದೇವರ ಹತ್ರ ಹೇಳ್ತಾರೆ, ಸ್ವಾಮಿ ನಿಂಗೆ ಗೊತ್ತೇ ಇದೆ, ನೀನು ಸರ್ವಜ್ಞ ಶಿಖಾಮಣಿ, ಆದರೂ ಕೂಡ ನಾನು ನಿಮ್ಮ ಮೇಲೆ ವಿನಂತಿ ಮಾಡ್ಕೊತೀನಿ, ನನ್ನ ಹೆಸರಿನಲ್ಲಿ ಒಂದು ವ್ರತ ಇದೆ. ರಾಮದೇವರಿಗೆ ಎಲ್ಲ ಗೊತ್ತಿದ್ರು ಕೂಡ ಹೌದಾ ಹನುಮಂತ, ಯಾವ್ದಪ್ಪ ಅಂತ ಕೇಳಿದ್ರು. ಯಾವ್ದದು? ಆಗ ಹನುಮಂತ ದೇವರು ಎಲ್ಲ ಹೇಳಿ, ನೀವು ಗೊತ್ತಿದೆ ಸ್ವಾಮಿ, ನನ್ನ ಬಾಯಲ್ಲೇ ಕೇಳಬೇಕು ಅಂತ ಆಸೆ ಇದೆ ಅಂತ ಹೇಳಿ ಇಷ್ಟು ಕತೆ ಹನುಮಂತ ದೇವರು ಹೇಳಿದ್ರು. ಹೀಗೆಲ್ಲ ಆಯ್ತು, ಹೀಗೆಲ್ಲ ಆಯ್ತು ಅಂತ. ಹೌದಾ, ಬಹಳ ಸಂತೋಷ ಅಂತ ರಾಮ. ಆ ಹನುಮಂತ ದೇವರು ಹೇಳಿದ್ರು, ಸ್ವಾಮಿ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಿನ್ನ. ಏನು? ಈ ವ್ರತ ನೀ ಮಾಡ್ಬಿಡು. ನೋಡಿ, ಈ ಹನುಮಂತ ವ್ರತ ಇದೆಯಲ್ಲ, ನೀ ಮಾಡ್ಬಿಡು ಸ್ವಾಮಿ ಈ ವ್ರತ. ಯಾಕೆ ಒಪ್ಕೊಂಡ ಭಗವಂತ ಅಂದ್ರೆ ಯದ್ಯಪಿ ಭಗವಂತ ಇದೆ, ವಾಯುದೇವರಲ್ಲಿ ಅನಂತ ಗುಣಗಳಿಂದ ಪೂರ್ಣನಾದವನು, ದೊಡ್ಡವನಾದವನು ಭಗವಂತ, ಸಾಕ್ಷಾತ್ ವಾಸುದೇವ ರೂಪ ಪರಮಾತ್ಮ ಶ್ರೀರಾಮಚಂದ್ರ, ಅವನ ಬಂಟ, ಅವನ ಸೇವಕ, ಅವನ ದಾಸ ದೂತ ಹನುಮಂತ ದೇವರು. ಆದರೂ ಕೂಡ ಭಗವಂತ ಈ ವ್ರತವನ್ನು ಲೋಕದಲ್ಲಿ ಪ್ರಸಿದ್ಧ ಮಾಡಬೇಕು. ರಾಮದೇವರು ಮಾಡಿಬಿಟ್ಟಿದ್ದಾರೆ ಅಂದ್ರೆ ಎಲ್ಲರೂ ಕಣ್ಣುಮುಚ್ಚಿಕೊಂಡು ಮಾಡಿಬಿಡ್ತಾರೆ ಅನ್ನೋ ದೃಷ್ಟಿಯಿಂದ ನನ್ನ ಭಕ್ತನ ವ್ರತವನ್ನ ಲೋಕದಲ್ಲಿ ಪ್ರಸಿದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸ್ವಯಂ ರಾಮದೇವರು ಮಾಡಿದ್ರು ಈ ವ್ರತವನ್ನ. ನಾ ಮಾಡ್ತೀನಿ ಹನುಮಂತ ದೇವರು, ರಾಮದೇವರು ಹೇಳಿದ್ರು ನಾ ಮಾಡ್ತೀನಿ ಅಂತ ಹೇಳಿ
ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಒಂದು ಮಾತಾಡ್ತಾರೆ ಭಗವಂತ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇ ತದೋಚನ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ವರ್ತತೆ. ದೊಡ್ಡವರು ಏನು ಮಾಡ್ತಾರೆ, ಚಿಕ್ಕವರು ಅದನ್ನ ಪ್ರಮಾಣ ಅಂತ ತಿಳ್ಕೊಂಡು ಅದನ್ನು ಮುಂದುವರಿಸ್ತಾರೆ ಅಂತ ಇರೋದ್ರಿಂದ ನಾನು ಮಾಡಿಬಿಟ್ಟರೆ, ಸರ್ವೋತ್ತಮನಾದ ನಾನು ಮಾಡಿಬಿಟ್ಟರೆ, ಹೇಗೆ ಕೃಷ್ಣ ಪರಮಾತ್ಮ ಗಣೇಶ ವ್ರತವನ್ನ ಮಾಡಿ ಆಪತ್ತನ್ನ ಅಂದ್ರೆ ತನ್ನ ಮೇಲೆ ಬಂದಿರತಕ್ಕಂಥ ಅಪವಾದವನ್ನ ಕಳ್ಕೊಂಡು, ಗಣೇಶ ವ್ರತ ಮಾಡಿ ಗಣಪತಿ ಪೂಜೆ ಮಾಡಿ ಭಗವಂತನಿಗೆ ಏನ್ ಆಪತ್ತು ಹೋಗ್ಬೇಕಾದ್ರೆ ನಮ್ಗೆ ಆಪತ್ತು ಬರೋದೇ ಇಲ್ಲ. ಅದು ಕೂಡ ಲೋಕದಲ್ಲಿ ಗಣೇಶ ವ್ರತ, ವರಸಿದ್ಧಿ ವಿನಾಯಕ ವ್ರತ ಪ್ರಸಿದ್ಧ ಆಗಲಿ ಅನ್ನೋ ದೃಷ್ಟಿಯಿಂದ ಸ್ವಾಮಿ ಹೇಗೆ ಮಾಡಿದ್ನೋ ಅದರಂತೆ ರಾಮದೇವರು ಕೂಡ ತನ್ನ ಪ್ರೀತಿ ಪಾತ್ರನಾದ ಹನುಮಂತ ದೇವರ ವ್ರತವನ್ನ ತಾನು ಮಾಡಿ ಲೋಕದಲ್ಲಿ ಅದನ್ನ ಪ್ರಸಿದ್ಧಿಗೆ ತರಿಸಿ ಆಮೇಲೆ ಸುಗ್ರೀವನ ಕೈಯಲ್ಲಿ ಮಾಡಿಸ್ತಾರೆ ಭಗವಂತ. ಸುಗ್ರೀವನೇ ಮಾಡಿದ ವ್ರತವನ್ನ, ಸುಗ್ರೀವ ಭಕ್ತಿಯಿಂದ ಆ ವ್ರತವನ್ನ ಮಾಡಿದ. ವಿಭೀಷಣನ ಕೈಯಲ್ಲಿ ಮಾಡಿಸ್ತಾರೆ ಭಗವಂತ. ವಿಭೀಷಣ ನೀ ಮಾಡು, ರಾವಣನ ಸಂಹಾರ ಆದ ಮೇಲೆ ವಿಭೀಷಣನ ಕೈಯಲ್ಲಿ ಭಗವಂತ ಹನುಮಂತ ವ್ರತವನ್ನ ಮಾಡಿಸ್ತಾರೆ. ನೋಡೋರೆಲ್ಲ ಮಾಡಿರ್ತಕ್ಕಂಥದ್ದು ಹಂಗೆ ಕಾಲಾನುಕ್ರಮದಲ್ಲಿ ಒಬ್ಬರಿಂದ ಒಬ್ಬರಿಗೆ ಹಾಡಿ ಆ ಋಷಿ ಪರಂಪರಾದಲ್ಲಿ ಬಂದು ಇವತ್ತಿನ ತನಕ ಜೀವಂತವಾಗಿದೆ ಹನುಮಂತ ದೇವರ ಈ ಪರಮ ಪವಿತ್ರವಾಗಿರತಕ್ಕಂತಹ ವ್ರತ. ಇದನ್ನ ಮಾಡುವ ಧರ್ಮರಾಜ ಅಂತ ಮತ್ತೊಮ್ಮೆ ವೇದವ್ಯಾಸ ದೇವರು ಈಗ ಮಾಡುತ್ತೀಗ ಮುಂದೆ ಮಾರ್ಗಶಿರ ಶುದ್ಧ ತ್ರಯೋದಶಿ ಬರುತ್ತೆ, ನಾನೇ ಮಾಡಿಸ್ತೀನಿ ಅಂತ ಹೇಳಿ ವೇದವ್ಯಾಸ ದೇವರ ಸಂವಿಧಾನದಲ್ಲಿ ಧರ್ಮರಾಜ ಮತ್ತೆ ಮಾರ್ಗಶಿರ ಶುದ್ಧ ತ್ರಯೋದಶಿ ಬಂದಾಗ ತನ್ನ ತಮ್ಮಂದಿರು ಹೆಂಡತಿಯೊಂದಿಗೆ ಕೂಡಿಕೊಂಡು ಈ ವ್ರತವನ್ನ ಮಾಡಿ ಆ ವ್ರತದ ಪ್ರಭಾವದಿಂದ ಮತ್ತೆ ಸಂಪದ್ಭರಿತವಾಗಿರ್ತಕ್ಕಂತಹ ಹಸ್ತಿನಾವತಿಯನ್ನು ಪಡೆದ, ರಾಜ್ಯವನ್ನು ಪಡೆದ ಅಂತ ಹೇಳಿ ಆಮೇಲೆ ಹೇಳುತ್ತಾರೆ, ನೋಡಿ ಇಂತಹ ಪರಮ ಪವಿತ್ರವಾಗಿರತಕ್ಕಂತಹ ವ್ರತ ಇದು, ಇದರಲ್ಲಿ ಎಷ್ಟು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ವ್ರತದ ಬರೆದಿರ್ತಕ್ಕಂತಹ ಕಥೆ ಮನೆಯಲ್ಲಿದ್ರೆ ಸಾಕುತ್ತೆ. ಎಷ್ಟು ಪರಮ ಪ್ರಸಿದ್ಧವಾಗಿದೆ ಇದು ಅಂದ್ರೆ ಈ ವ್ರತದ ಚರಿತ್ರೆಯಿಂದ ಬರೆದಿರ್ತಕ್ಕಂಥ ಪುಸ್ತಕ ನಿಮ್ಮ ಮನೆಯಲ್ಲಿದ್ರೂ ಸಾಕುತ್ತೆ, ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಆಮೇಲೆ ಯಾರ್ಯಾರು ಇದನ್ನ ಸ್ಮರಣೆ ಮಾಡ್ತಾರೆ, ಅರ್ಥಾತ್ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಓಂ ನಮೋ ಭಗವತೆ ವಾಯುನಂದನಾಯ ಅಂತ ಮಂತ್ರ. ಕೆಲವರಿಗೆಲ್ಲ ಏನು ಅಂದ್ರೆ ಸದ್ಯ ಒಂದು ಮಂತ್ರ ಸಿಕ್ಕಿದ್ರೆ ಸಾಕು ಈಗ ಶುರು ಮಾಡ್ತಾರೆ. ಸ್ವಲ್ಪ ಇದು ಗಂಡಸರು ಮಾತ್ರ ಉಪದೇಶ ಪಡೆದು ಉಚ್ಚಾರಣೆ ಮಾಡುವ ಮಂತ್ರ. ಇದು ಹೆಣ್ಣು ಮಕ್ಕಳು ಹೇಳ್ಕೋಬಾರದು. ನಾವೇನ್ ಕಡಿಮೆ ಅದೆಲ್ಲ ಇಲ್ಲಿ ಮಠದಲ್ಲಿ ನಡೆಯಲ್ಲ, ನೀವೆಲ್ಲ ಹೊರಗಡೆ ಬೇಕಾದ್ರೆ ಬಾವುಟ ಇಟ್ಕೊಳ್ಬೇಕು. ಈ ಶಾಸ್ತ್ರದಲ್ಲಿ ಯಾರೇನ್ ಹೇಳ್ಬೇಕು ಅದೇ ಹೇಳಬೇಕು, ಯಾರೇನ್ ಮಾಡ್ಬೇಕು ಅದೇ ಮಾಡ್ಬೇಕು. ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಾಗೆ ಮಿತಿ ಮೀರಿ ಮಾಡೋದಿಲ್ಲ ನೀವು. ಅಲ್ಲಿ ಓಂಕಾರ ಇದೆ, ಹೆಣ್ಣು ಮಕ್ಕಳಿಗೆ ಓಂಕಾರ ಉಚ್ಚಾರಣೆ ಇಲ್ಲ, ಅದು ಪ್ರಣವ ಮಂತ್ರ, ಅದು ವೇದ, ಅದು ವೇದ ಉಚ್ಚಾರಣೆ ಇಲ್ಲ. ಮಿತಿ ಮೀರಿ ಮಾಡ್ತೀವಿ ಅಂದ್ರೆ ಆ ರೀತಿಯನ್ನ ಅನುಭವಿಸಬೇಕಾಗುತ್ತೆ ನೀವು. ಆದ್ದರಿಂದ ಗುರುಗಳಿಂದ ಉಪದೇಶವನ್ನ ಪಡೆದು ಓಂ ನಮೋ ಭಗವತೆ ವಾಯುನಂದನಾಯ ಅಂತ ಮಂತ್ರ ಇದೆ. ಓಂ ನಮೋ ಭಗವತೆ ವಾಸುದೇವಾಯ ಇದ್ದಂಗೆ ಓಂ ನಮೋ ಭಗವತೆ ವಾಯುನಂದನಾಯ. ಇವತ್ತು ಮಾಡತಕ್ಕಂಥ ಎಲ್ಲ ಪೂಜೆಗಳನ್ನ ಈ ಮಂತ್ರದಿಂದ ಮಾಡಬೇಕು. ಹೆಣ್ಣು ಮಕ್ಕಳು ಓಂಕಾರದ ಬದಲಾಗಿ ಶ್ರೀ ವಾಯುನಂದನಾಯ ನಮಃ ಅಂತ ಇಷ್ಟ ಹೇಳ್ಬೋದು. ನೀವು ಕೃಷ್ಣ ಮಂತ್ರ ಶ್ರೀ ಕೃಷ್ಣಾಯ ನಮಃ ಅಂತ ಹೆಂಗ್ ಮಾಡ್ಕೋತೀರೋ ಅದು ವಸ್ತು ಕ್ಲೀನ್ ಕೃಷ್ಣಾಯ ನಮಃ, ಓಂ ಕ್ಲೀನ್ ಕೃಷ್ಣಾಯ ನಮಃ ಅಂತಿರೋದು. ನಿಮಗೋಸ್ಕರ ಅದನ್ನ ಏನ್ ಮಾಡ್ಕೊಬಿಟ್ಟಿರೋರು ಶ್ರೀ ಕೃಷ್ಣಾಯ ನಮಃ ಅಂತ ಮಾಡಿದ್ರು. ಓಂ ಜಾಗದಲ್ಲಿ ಶ್ರೀ ಹಾಕಿದ್ರು. ಹಾಗೆ ನೀವು ಶ್ರೀ ವಾಯುನಂದನಾಯ ನಮಃ ಅಂತ ಹೇಳ್ಕೋಬಹುದು. ಆದರೆ ಗುರುಗಳಿಂದ ಉಪದೇಶ ಪಡೆದು ಮಾಡಬೇಕು. ಯಾವುದೇ ಮಂತ್ರ ಇಲ್ಲಿದೆ ಫಲಿಸೋದಿಲ್ಲ. ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ಭಾಗವತದಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ನಾವು ಬರುತ್ತೆ ಅಂತ ಹಂಗೆಲ್ಲ ಮಾಡ್ಬಿಡಬಾರ್ದು. ಓಂ ನಮೋ ಭಗವತೆ ವಾಯುನಂದನಾಯ ಅಂತ ಯಾರು ಸಿದ್ಧಿ ಅಂತ ಕರೀತಾರೆ. ನಮ್ಮಲ್ಲಿ ಮಂತ್ರಗಳು ಬೇಕಾದಷ್ಟು ಇರ್ಬೋದು, ಆದ್ರೆ ಸಿದ್ಧಿ, ಆ ಮಂತ್ರ ಜಪ ಮಾಡೋರಿಗೆ ಒಂದು ಸಿದ್ಧಿ ಇರಬೇಕು. ಆ ಸಿದ್ಧಿ ಪುರುಷರು ಒಂದು ಮಂತ್ರವನ್ನು ಜಪ ಮಾಡಿದರೆ ಸಕಲ ಆ ಸಂಪತ್ತನ್ನು ಕೊಡ್ತಕ್ಕಂಥದ್ದು. ತುಂಬ ಜ್ವರ ಬಂದ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಬೇಡಿ. ಮಹಾಜ್ವರ, ತುಂಬಾ ದೊಡ್ಡ ದೊಡ್ಡ ಜ್ವರಗಳು ಬಂದಿದ್ರೆ ಈ ನೀರನ್ನ ಅಭಿಮಂತ್ರಣ ಮಾಡಿ ಅಥವಾ ಗಂಧವನ್ನ ಅಪಮಂತ್ರಣ ಮಾಡಿ ಈ ಮಂತ್ರದಿಂದ ಆ
ಜಡ ಹೊಂದಿರೋರ ಹಣೆಗೆ ಪಟ್ಟ ಹಾಕಬೇಕು, ಗಂಧವನ್ನ ಅಥವಾ ತೀರ್ಥವನ್ನ ಪ್ರೋಕ್ಷಣೆ ಮಾಡಬೇಕು. ವಿಶೇಷವಾಗಿ ಅವರಿಗೆ ಅನುಗ್ರಹ ಇದೆಲ್ಲ ಅಲ್ಲೇ ಇದೆ, ಭವಿಷ್ಯೋತ್ತರ ಪುರಾಣದಲ್ಲೇ ಇದೆ ಇದೆಲ್ಲ. ಅದನ್ನು ವೇದವ್ಯಾಸ ದೇವರು ಹೇಳಿ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ರೋಗ ಪರಿಹಾರ ನೋಡಿ, ಹನುಮಂತ ಮಾಡಿದ್ರೆ ಏನೇನು ಬೆನಿಫಿಟ್ ಅಂತ ನೋಡಬಹುದು. ಮೋಕ್ಷ ತನಕ ಕರ್ಕೊಂಡು ಹೋಗ್ತಾರೆ, ವಾಯುದೇವರ ಸಾಮರ್ಥ್ಯ ಇದೆ. ಸ ಏನಾನ್ ಬ್ರಹ್ಮಗಮಯತಿ, ವೇದ ಸೂತ್ರ ಹೇಳ್ತಾ ಇದೆ ಆ ಮಾತನ್ನ. ಆದರೂ ಕೂಡ ಈ ಲೋಕದಲ್ಲಿ ಏನಾಗುತ್ತಪ್ಪ ಅಂದ್ರೆ ಮೊದಲು ರೋಗ ಪರಿಹಾರ. ಇವತ್ತು ನಾನಾವಿಧವಾಗಿರ್ತಕ್ಕಂತಹ ರೋಗದಿಂದ ಎಲ್ಲರೂ ಬಳಲ್ತಾ ಇದ್ದಾರೆ, ಮತ್ತೆ ವಾಪಸ್ ಬರ್ತಾ ಇದೆ, ನೀವೆಲ್ಲ ಟಿವಿ ನೋಡ್ತಾ ಇದ್ದಾರೆ. ರೋಗ ಪರಿಹಾರ, ಹನುಮತ್ ವ್ರತವನ್ನ ಮಾಡಿ ಯಾರು ತೋರಣೆ ಮಾಡ್ತಾರೆ ಅವರಿಗೆ ರೋಗ ಪರಿಹಾರ. ಸಂತಾನ ಪ್ರಾಪ್ತಿ, ಇದೊಂದು ಪ್ರಾಬ್ಲಮ್ ಇದೆ. ಈಗ ಹೊಸದಾಗಿ ಬರ್ತಾ ಇರತಕ್ಕಂಥದ್ದು ಮದುವೆ ಆಗದೆ ಇರೋದು ಒಂದು, ವಿವಾಹ ಆಗದೆ ಇರೋದು ಒಂದು, ವಿವಾಹ ಆದಮೇಲೂ ಸಂತಾನ ಆಗದೆ ಇರೋದು ಒಂದು. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಮಾತೃ ಸಮಾಜದಲ್ಲಿ ನಾನು ಹೇಳ್ತಾ ಇರೋದು. ಸಂತಾನ ಪ್ರಾಪ್ತಿಗೆ ಒಳ್ಳೆ ವ್ರತ ಇದು ಈ ಹನುಮತ್ ವ್ರತ. ಇನ್ನು ಐಶ್ವರ್ಯ ಪ್ರಾಪ್ತಿ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ವಿದ್ಯೆ ಬರುತ್ತೆ ನೋಡಿ. ಒಳ್ಳೆ ವಿದ್ಯೆ ಬರಬೇಕು ಅಂದ್ರೆ ಹನುಮತ್ ವ್ರತ ಮಾಡಬೇಕು. ನಿಮಗೆ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಳ್ಳೆ ಸದ್ವಿದ್ಯಾವನ್ನು ಕೊಡ್ತಕ್ಕಂತಹ ವ್ರತ, ಒಳ್ಳೆ ಜ್ಞಾನವನ್ನು ಕೊಡ್ತಕ್ಕಂತಹ ವ್ರತ, ಕಡೆಗೆ ಮೋಕ್ಷ ಪ್ರಾಪ್ತಿ. ಇದು ಬೇರೆ ಯಾವ ವ್ರತದಿಂದಲೂ ಬರಲ್ಲ, ಹನುಮತ್ ವ್ರತದಿಂದ ಬರುತ್ತೆ. ಯಾಕೆಂದ್ರೆ ಹನುಮಂತ ದೇವರು ರೆಕಮೆಂಡ್ ಮಾಡಿದ್ರೆ ಭಗವಂತ ಮೋಕ್ಷ ಕೊಡೋದು ಭಗವಂತನೇ. ಆದ್ರೆ ಹನುಮಂತ ದೇವರು ರೆಕಮೆಂಡ್ ಮಾಡಬೇಕು ಮೋಕ್ಷ ಕೊಡುವಂತ, ಅರ್ಥಾತ್ ವಾಯುದೇವರು ರೆಕಮೆಂಡ್ ಮಾಡಬೇಕು. ತ್ವರದೀನಂ ದೂರಂ ಅನಾಥಂ ಶರಣಾಗತಂ ಏನೋ ಉದ್ಧಾರ ವಿಜ್ಞಾಪನ ಕರ್ತೃಣ, ಅವರು ಭಗವಂತನ ಕೇಳ್ಕೋಬೇಕು ಉದ್ಧಾರ ಮಾಡುವಂತ ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ವ್ರತ ಅಂತ ಹೇಳುತ್ತಾ ಇದನ್ನ ಪರಿಸಮಾಪ್ತಿ ಮಾಡಿ ವೇದವ್ಯಾಸ ದೇವರು ತಾವೇ ಧರ್ಮರಾಜನ ಕೈಯಲ್ಲಿ ಇದನ್ನು ಮಾಡಿಸಿದ ತಕ್ಷಣ ನೋಡ್ರಿ ಅವರಿಗೆ ಕೌರವರ ಸಂಹಾರ ಆಯಿತು. ಒಳ್ಳೆ ಸಿಂಹಾಸನ ಬಂದು ಆಮೇಲೂ ಹಂಗೆ ಇದ್ದು ಧರ್ಮರಾಜರು ಕೃಷ್ಣನ ಮಾತಿನಂತೆ ಅದನ್ನು ನಡೆದು ಜೀವನ ಪೂರ್ತಿ ಹಂಗೆ ಧರ್ಮರಾಜ, ಧರ್ಮದಿಂದ ನಡೆದಿರತಕ್ಕಂಥವರು ಧರ್ಮರಾಜ. ಜ್ಞಾನ ಭಕ್ತಿ ವೈರಾಗ್ಯಗಳ 10 ಗುಣಗಳ ಸಂಕೇತ ಭೀಮಸೇನ ದೇವರು, ಶ್ರವಣ ಮನನ ನಿಧಿಧ್ಯಾಸನದ ಸಂಕೇತ ಅರ್ಜುನ, ಶೀಲದ ಸಂಕೇತ ನಕುಲ, ಈ ಉತ್ಕೃಷ್ಟ ವಿನಯದ ಸಂಕೇತ ಸಹದೇವ, ಸಕಲ ವಿದ್ಯೆಗಳ ಸಂಕೇತ ದ್ರೌಪದಿ. ಸರ್ವ ವಿದ್ಯಾ ದ್ರೌಪದಿ ಇತ್ತು. ಪಾಂಡವರೆಲ್ಲ ರೆಪ್ರೆಸೆಂಟೇಟಿವ್ ಅವರು. ಧರ್ಮರಾಜ ಧರ್ಮವನ್ನ ರೆಪ್ರೆಸೆಂಟ್ ಮಾಡಿದರೆ 10 ಗುಣಗಳನ್ನ ಭೀಮಸೇನ ದೇವರು ರೆಪ್ರೆಸೆಂಟ್ ಮಾಡ್ತಾರೆ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿಸ್ಥಿತಿ ಪ್ರಾಣಬಲೇಶು ಯೋಗೆ ಬುದ್ಧೌಚನಾನ್ಯೋ ಹನುಮತ್ ಸಮಾನ. ಭೀಮಸೇನ ದೇವರು ಇಷ್ಟು 10 ಗುಣಗಳ ರೆಪ್ರೆಸೆಂಟೇಟಿವ್ ಅವರು. ಅರ್ಜುನ ಶ್ರವಣ ಮನನ ನಿಧಿಧ್ಯಾಸನದ ಸಂಕೇತ. ಹಂಗಿರ್ಬೇಕು, ನಾವು ಧರ್ಮರಾಜರಾಗಬೇಕು, ನಾವು ಭೀಮಸೇನರಾಗಬೇಕು, ನಾವು ಅರ್ಜುನ ಆಗಬೇಕು, ನಾವು ನಕುಲ ಸಹದೇವ ಆಗಬೇಕು. ಪಂಚಪಾಂಡವರಲ್ಲಿರುವ ಗುಣಗಳು ನಮ್ಮಲ್ಲಿ ಬರಬೇಕು. ಆಗ ದ್ರೌಪದಾದೇವಿ ಅರ್ಥಾತ್ ವಿದ್ಯೆ ನಮಗೆ ಸಿದ್ಧಿ ಆಗತ್ತೆ. ಕಡೆಗೆ ಬರುವಂತ ಮೋಕ್ಷವನ್ನು ಕೊಡ್ತಾನೆ ಅಂತ ಶ್ರೀಮದ್ ಆಚಾರ್ಯರು ಇದಕ್ಕೆಲ್ಲ ಅನ್ವಾದಿ ಅರ್ಥ ಅಂತ ಬರೀತಾರೆ, ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಅಂತಹ ಪರಮ ಪವಿತ್ರವಾದ ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ ಪಾಂಡವರು ಮಾಡಿ ಮತ್ತೆ ರಾಜ್ಯವನ್ನು ಪಡೆದರು ಅಂತ ಹೇಳಿ ಇದನ್ನ ಸೂತಾಚಾರ್ಯರು ಶೌರ್ಯಕಾರ್ಯಗಳಿಗೆ ಹೇಳಿ ಮಂಗಳವನ್ನು ಮಾಡ್ತಾ ಇದ್ದಾರೆ. ಇಂತಹ ಪರಮ ಪವಿತ್ರವಾಗಿರತಕ್ಕಂತಹ ವ್ರತವನ್ನ ನಾನು ಆಗಲೇ ಹೇಳಿದಂಗೆ ಆ ಕಡೆ ಎಲ್ಲ ಬಳ್ಳಾರಿ ರಾಯಚೂರು ಕಡೆ ಎಲ್ಲ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ವ್ರತ ಇದು. ಮನೆಗಳಲ್ಲಿ ಮಾಡುತ್ತಾರೆ. ಆದ್ರೆ ನಮ್ಮ ಕಡೆ ಅದು ತುಂಬಾ ಕಡಿಮೆ ಇದೆ. ಕಾರಣಾಂತರಗಳಿಂದ ಯಾಕೆ ಬಂದಿದ್ದೋ, ಯಾಕೆ ಬಿಟ್ಟೋಗಿದ್ದೋ, ಯಾಕೆ ಪ್ರಾರಂಭ ಮಾಡಿದ್ದೋ ಅದು ಗೊತ್ತಿಲ್ಲ. ಆದ್ರೆ ಆ ವ್ರತವನ್ನು ನಾವು ಅದನ್ನ ಮುಂದುವರಿಸಬೇಕು, ಅದನ್ನು ಜೀವಂತವಾಗಿ ಇಡಬೇಕು, ಈ ಕಡೆ ಭಾಗದವರೆಗೂ ಅದು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಅಪರೂಪವಾಗಿರ್ತಕ್ಕಂತಹ ಈ ವ್ರತವನ್ನ ಎಲ್ಲ ಮಠಗಳಲ್ಲೂ ಮಾಡುತ್ತಾರೆ. ನಮ್ಮ ಮಠದಲ್ಲೂ ಕೂಡ ಸಾಮೂಹಿಕವಾಗಿ ಅನೇಕ ಪ್ರಾರಂಭದಿಂದಲೂ ಕೂಡ ಇದನ್ನು ಮಾಡಿಕೊಂಡು ಬರ್ತಾ ಇದ್ವಿ. 100 ಜನ ಈ ವ್ರತವನ್ನು ಮಾಡಿ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳ್ತಾ ಈ 13 ಗಂಟುಗಳು ಇರತಕ್ಕಂತಹ ಈ ದೂರ ಇದರಲ್ಲಿ 13 ಗಂಟೆಗಳಾಗಿರ್ತಾರೆ. ಆಯಾ ವ್ರತಕ್ಕೆ ಸಂಬಂಧಂತೆ 14 ಅನಂತ ಪದ್ಮನಾಭ ವ್ರತಕ್ಕೆ, 14 9 ಸ್ವರ್ಣಗೌರಿ ವ್ರತಕ್ಕೆ, ವರಮಹಾಲಕ್ಷ್ಮಿ ವ್ರತಕ್ಕೆ ಆ ದೂರದಲ್ಲಿ ಆ ಗ್ರಂಥಿಯಲ್ಲಿ ವ್ಯತ್ಯಾಸ ಮಾಡಿದ್ದಾರೆ. 13 ತ್ರಯೋದಶಿ ಆದ್ದರಿಂದ ಇದು 13
ಗಂಟು ಗ್ರಂಥಿ ಇರ್ತಕ್ಕಂಥದ್ದು. ಒಂದೊಂದು ಗ್ರಂಥಿಯಲ್ಲೂ ಕೂಡ ಹನುಮಂತ ದೇವರ ಸನ್ನಿಧಾನ ಇರುತ್ತೆ. ಇಲ್ಲಿ ಹನುಮಂತ ದೇವರ ಸನ್ನಿಧಾನ ಅಂದ್ರೆ ಅವರ ಅಂತರ್ಯಾಮಿ ಸೀತಾಪತಿ ಶ್ರೀ ರಾಮಚಂದ್ರ ದೇವರ ಪೂಜೆನೇ ಅದು. ನೇರವಾಗಿ ಹನುಮಂತ ವ್ರತ ಅಂದ್ರೆ ಹನುಮಂತ ದೇವರಿಗೆ ಮಾತ್ರ ಅಂತ ಸೀಮಿತ ಅಲ್ಲ. ಅದು ನಮ್ಮಲ್ಲಿ ಯಾವುದೇ ಪೂಜೆ ಆದರೂ ಕೂಡ ಅದು ಅಂತತ್ವ ಎಲ್ಲಿ ಹೋಗಬೇಕದು ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿರಕ್ಷೆ ರಾಮದೇವರ ಪೂಜೆನೇ ಅದು. ಅಂದ್ರೆ ಹನುಮಂತ ದೇವರ ಅಧಿಷ್ಠಾನದಲ್ಲಿ ರಾಮದೇವರ ಪೂಜೆ ಆದ್ದರಿಂದ ಈ 13 ದೋರದಲ್ಲಿ ಅಥವಾ ಗ್ರಂಥಿಯಲ್ಲಿ 13 ಹನುಮಂತ ದೇವರ ಗುಣಗಳನ್ನ ಹೇಳತಕ್ಕಂತಹ ಸನ್ನಿಧಾನ ಇರುತ್ತೆ. ಅದೊಂದು ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ಆ ದೂರವನ್ನು ಕೊಡ್ತಾರೆ. ಅಂದ್ರೆ ಆ ಕೆಪ್ಕೊಂಡಿರ್ತಕ್ಕಂಥ ದಾರದಲ್ಲಿ ಏನಿದೆ ಅಂತ ನೀವು ಗೊತ್ತಾಗಬೇಕು. ಹನುಮಾನ್ ದೋರ ರೂಪೇಣ ಅಂತಾನೆ ಮಂತ್ರ ಅದು. ಹನುಮಂತ ದೇವರೇ ದಾರದ ರೂಪದಲ್ಲಿ ನಮ್ಮ ದೇಹದ ಮೇಲೆ ಇರ್ತಾರಂತೆ. ಸರ್ವಾಪದ್ಯೋ ರಕ್ಷ ರಕ್ಷ. ಹನುಮಂತ ದೇವರು ನಮ್ಮ ಹತ್ರ ಇದ್ದಾಗ ಇನ್ನೇನು ಆಪತ್ತು ಬರಕ್ಕೆ ಸಾಧ್ಯ. ಆದ್ದರಿಂದ ಎಲ್ಲ ಆಪತ್ತುಗಳಿಂದ ಪರಿಹಾರ ಮಾಡ್ತಾರೆ ಅಂತ ಹೇಳಿ ಆ 13 ಏನು ಗುಣಗಳು ಹೇಳಿದ್ದಾರೆ ಅದು ಮಾತ್ರ ಹೇಳಿಬಿಡ್ತೀನಿ. ವಾನರ ರಕ್ಷಕಾಯ. ವಾನರ ಅಂದ್ರೆ ಕೋಟಿ ಕೋಟಿ ವಾನರರನ್ನ ರಕ್ಷಣೆ ಮಾಡಿರ್ತಕ್ಕಂಥವ್ರು. ಇದೆಲ್ಲ ರಾಮಾಯಣದಲ್ಲಿ ಸುಂದರ ಕಥೆ ಇದೆ. ಇನ್ನೊಮ್ಮೆ ಯಾವಾಗಲಾದ್ರೂ ಹೇಳ್ತೀನಿ ಅದನ್ನ. ವಾನರ ರಕ್ಷಕ ಅನ್ನೋ ಬಿರುದಿನಿಂದ ಕೂಡಿದ ಹನುಮಂತ ದೇವರ ಸನ್ನಿಧಾನ ಮೊದಲನೇ ಗ್ರಂಥಿಯಲ್ಲಿ, ಮೊದಲನೇ ಗಂಟಿನಲ್ಲಿ. ಆಮೇಲೆ ರಾಕ್ಷಸ ಸಂಹಾರಕಾಯ. ರಾಕ್ಷಸರನ್ನ ಸಂಹಾರ ಮಾಡಿದರು ಅನ್ನೋ ಗುಣದಿಂದ ಕೂಡಿರ್ತಕ್ಕಂಥ ಹನುಮಂತ ದೇವರ ಸನ್ನಿಧಾನ ಎರಡನೇದಲ್ಲಿರುತ್ತೆ. ತೀರ್ಣ ಸಿಂಧವೇ. ಸಮುದ್ರ ದಾಟಿದವರು, ಸಮುದ್ರ ಲಂಘನ ಮಾಡಿದವರು ಆ ರೂಪ ಇದೆ. ರಾಮದೂತಾಯ ನಮಃ. 4ನೇ ಗ್ರಂಥದಲ್ಲಿ ರಾಮದೂತ ಅನ್ನೋ ರೂಪದಿಂದ ಅರ್ಥಾತ್ ಆ ಗುಣದಿಂದ ಇದ್ದಾರೆ. 5ನೇದಲ್ಲಿ ಕವಲೀಕೃತ ಸೂರ್ಯಮಂಡಲಾಯ ನಮಃ. ಸೂರ್ಯಮಂಡಲಕ್ಕೆ ಹಾರಿದವರು ಹನುಮಂತ ದೇವರು. ಆ ವೇಗದಿಂದ ಕೂಡಿರ್ತಕ್ಕಂಥ ಹನುಮಂತ ದೇವರಿದ್ದಾರೆ. ಆಮೇಲೆ ಚಿರಂಜೀವಿಗಳು ಹನುಮಂತ ದೇವರು. ಚಿರಕಾಲ ಜೀವಿತಾಯ ನಮಃ. ಸತತ ಬ್ರಹ್ಮಚಾರಿಣೇ ನಮಃ. ಬ್ರಹ್ಮಚಾರಿಗಳು ಅಂದ್ರೆ ಆಶ್ರಮದಿಂದಲೂ ಬ್ರಹ್ಮಚಾರಿಗಳು. ಬ್ರಹ್ಮ ಅಂದ್ರೆ ಪರಮಾತ್ಮ, ಅವನಲ್ಲಿ ಚರಿಸೋದು ಉಂಟಲ್ಲ. ಅಂದ್ರೆ ಎಲ್ಲ ಅವಯವಗಳು ಭಗವಂತನ ಪರವಾಗಿ ಇದ್ದವರಿಗೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಬ್ರಹ್ಮಚರ್ಯಾದಿ ಧರ್ಮೈ ವಯಸ್ಸುತಿಯಲ್ಲಿ ಬ್ರಹ್ಮಚರ್ಯ ಅಂದ್ರೆ ಸಕಲ ಇಂದ್ರಿಯಗಳನ್ನು ಕೂಡ ಪರಮಾತ್ಮನ ಸೇವೆಗೆ ಯಾರು ಮೀಸಲಿಟ್ಟಿರ್ತಾರೋ ಅವರಿಗೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಅಂತಹ ಬ್ರಹ್ಮಚಾರಿ, ಸತತ ಬ್ರಹ್ಮಚಾರಿ, ಯಾವಾಗಲೂ ಭಗವಂತನನ್ನು ಚಿಂತನೆ ಮಾಡುವವರು. ಆಮೇಲೆ ರಾವಣ ಗರ್ವ ಅಪಹತ್ರೇ ನಮಃ. ರಾವಣನಿಗೆ ಏನು ಗರ್ವ ಇತ್ತು ಅದು ಸೂರ್ಯಕಾಂಡದಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ. ಅವೈದು ತಮಾಗತಂ ದುರಂತ ವಿಕ್ರಮಸ್ಯಮ ರಾಮ ಬಾಣಧಾರಣೆ ಅಲ್ಲೆಲ್ಲ ಬೇಕಾದಷ್ಟು ಹೇಳಿದ್ದಾರೆ ಹನುಮಂತ ದೇವರು. ಅವನ ಗರ್ವವನ್ನು ಶಮನ ಮಾಡಿರ್ತಕ್ಕಂಥವರು. ಇನ್ನೊಂದೇನಪ್ಪಾ ಅಂದ್ರೆ ಭಾವಿ ಬ್ರಹ್ಮಣೇ ನಮಃ. ಮುಂದೆ ಬ್ರಹ್ಮ ಪದವಿಗೆ ಹೋಗುವುದು ಇವರು ವಾಯುದೇವರು, ಇದೇ ಹನುಮಂತ ದೇವರು. ಆಮೇಲೆ ಅವಿದ್ಯಾ ಸಂಹತ್ರೇ ನಮಃ. ಅವಿದ್ಯೆಯಿಂದ ಅಜ್ಞಾನವನ್ನು ನಾಶ ಮಾಡತಕ್ಕಂತಹ ಸಾಮರ್ಥ್ಯವುಳ್ಳವರು. ಭಕ್ತಾಭೀಷ್ಟ ಪ್ರದಾಯಕಾಯ ನಮಃ. ಸಕಲ ಅಭೀಷ್ಟಗಳನ್ನು ಕೊಡ್ತಾರೆ ಹನುಮಂತ ದೇವರು. ಆಮೇಲೆ ಸಕಲ ದೇವತಾ ಸ್ತುತ್ಯಾಯ ನಮಃ. ಅವರಿಗಿಂತ ಕೆಳಗಡೆ ಇರತಕ್ಕಂತಹ ಗರುಡಶೇಷ ರುದ್ರಾದಿಗಳಿಂದ ಸ್ತುತ್ಯರಾದರು ಅಂತ ಹೀಗೆ 13 ಅವರ ಗುಣಗಳನ್ನ ಹೇಳಿ ಅವರ 13 ಆ ಹನುಮಂತ ರೂಪವನ್ನ ಇದರಲ್ಲಿ ಆವಾಹನೆ ಮಾಡಿರುತ್ತೆ. ಅಂತಹ ಪರಮ ಪವಿತ್ರವಾದ ದೂರವನ್ನ ಈಗ ಎಲ್ಲರಿಗೂ ಕೂಡ ಕೊಡ್ತಾರೆ. ಅದಕ್ಕೆ ಮಂತ್ರ ಇದೆ. ಆ ದೂರವನ್ನ ಧಾರಣೆ ಮಾಡೋದಕ್ಕೆ ಇದೊಂದು ಮಂತ್ರ ಇದೆ. ನಿಮ್ಗೆಲ್ಲ ಕೊಟ್ಟ ಮೇಲೆ ಆ ಮಂತ್ರವನ್ನ ಹೇಳಿಸ್ತೀರಿ. ಪ್ರತಿ ವರ್ಷದಂತೆ ಸುಮ್ಮನೆ ಕೊಟ್ಟರು ಅಂತ ಅದನ್ನು ಹಾಕಿಬಿಡೋದಲ್ಲ, ಅದಕ್ಕೆ ಮಂತ್ರ ಇದೆ. ಹಳೆ ದೂರವನ್ನ ವಿಸರ್ಜನೆ ಮಾಡೋದಕ್ಕೂ ಮಂತ್ರ ಇದೆ. ಆದ್ದರಿಂದ ಈ ನೂತನ ದೂರವನ್ನ ಹಾಕೊಂಡ ಮೇಲೆ ಆ ಹಳೆಯ ದೂರವನ್ನ ತೆಗಿಬೇಕು. ಆದ್ದರಿಂದ ಗಲಾಟೆ ಮಾಡಬೇಕು. ನೀವಿರೋ ಕಡೆಗೆ ಕೊಡ್ತಾರೆ. ಎಲ್ಲೆಲ್ಲಿ ನೀವು ಕೂತಿರೋ ಅಲ್ಲಲ್ಲೇ ಆ ದೂರವನ್ನ ತಂದುಕೊಡ್ತಾರೆ. ಒಂದು ಕೊಡ್ತಾರೆ ಈಗ ಹಾಕೊಳ್ಳೋದಕ್ಕೆ. ಆಮೇಲೆ ಸೇವಾಕರ್ತರಿಗೆ ಅದೆಲ್ಲ ವ್ಯವಸ್ಥೆ ಅವರು ಮಾಡಿದ್ದಾರೆ. ಅದುವರ ತನಕ ಈ ವಾಯುಸ್ತುತಿಯಲ್ಲಿ ಪರಮ ಮುಖ್ಯವಾಗಿರ್ತಕ್ಕಂತಹ ಒಂದು ಅಭೀಷ್ಟ ಶ್ಲೋಕ ಯಾವ್ದಪ್ಪ ಅಂದ್ರೆ ಈ ಮಾತರನ್ನೇ ಮಾತರಿಶ್ವರನು. ಅದರಿಂದ ದೋರ ಎಲ್ಲರಿಗೂ ಕೊಡ್ತಾರೆ. ಕೊಡೋ ತನಕ ಗಲಾಟೆ ಮಾಡಬೇಕು. ಯಾರು ಗಲಾಟೆ ಮಾಡಬೇಕು. ಸೈಲೆಂಟ್ ಆಗಿ ಕೊಡಬೇಕು, ಸೈಲೆಂಟ್ ಆಗಿ ತಗೋಬೇಕು. ಮಾತೇ ಆಡಬೇಕು. ನೀವೆಲ್ಲ ಶ್ರೀ ವಾಯುನಂದನಾಯ ನಮಃ ಅಂತಾನೆ ಹೇಳ್ತಾ ಇರ್ಬೇಕು. ನೀವೆಷ್ಟು ಜಪ ಮಾಡ್ತೀರೋ ಅಥವಾ ದಾರದಲ್ಲಿ ಸಿದ್ಧಿ ಬರುತ್ತೆ. ಅದರಿಂದ ಶ್ರೀ ವಾಯುನಂದನಾಯ ನಮಃ ಅಂತ ಹೆಣ್ಣು ಮಕ್ಕಳು ಹೇಳ್ಕೊತಾ ಇದ್ವಿ. ಅದನ್ನ ಹೇಳ್ಕೊಂಡೇ ದಾರ ಸ್ವೀಕಾರ ಮಾಡಬೇಕು. ನೀವು ಬೇರೆ ಇನ್ನೊಂದು ಮಾತಾಡಿಕೊಂಡು ನಾವು
ಈ ಮಾತನ್ನೇ ಮಾತರಿಶ್ವನ್ ಅನ್ನೋದು ಎಷ್ಟರ ಆಗುತ್ತೋ ಅಷ್ಟರ ಪಾರಾಯಣ ಮಾಡ್ತಾ ಇರ್ತೀವಿ. ಅದು ಹಾಕೊಳ್ಳೋ ತನಕ ಅದನ್ನ ಪಾರಾಯಣ ಮಾಡಿ. ಓಂ ತಸ್ಮಾತ್ ಪುರೋಹಿತ ವೈದಿಕಂ ಮಾತಂಗಮಾದ್ಯಕೃತ ಕುಂಭೋಪಚಾರಿ ವಿಪಾಟನಾದಿಕಮಟು ಪ್ರತ್ಯೇಕವಜ್ರಾಯಿಕಾ ಶ್ರೀಮತ್ಕಂಠೀರಮಾಸ್ಯ ಪ್ರತತ ಸುನಕರಾಕಾರಿಕಾದಿಗೂಢ ಗ್ರಂಥಸ್ತತ್ವಾಂತಶಾಂತ ಪ್ರವಿಗತಮನಸಾ ಭಾವಿಕಾನಾಟ್ಯವೃಂದೈಃ ಲಕ್ಷ್ಮೀಕಾಂತ ಸಮಂತಕೋ ವಿಕಲಯನ್ ನೈವೇದಿತುಸ್ತೆ ಸಮಂ ಪಶ್ಯಾಮ್ಯುತ್ತಮವಸ್ತು ದೂರತರತೋ ಅಪಾಸ್ತಂ ಪ್ರಸೂಯೋಷ್ಟಮಃ ಯದ್ರೋಷೋತ್ಕರಕ್ಷಣೇತ್ರಕುಟಿಲ ಪ್ರಾಂತೋರ್ವಿಲಾಗ್ನಿಸ್ಫುರತ್ ತದ್ಯೋತೋಪಮವಿಸ್ಫುಲಿಂಗಮಸಿತಾ ಹರಿ ಓಂ ಶ್ರೀಮದ್ವಿಷ್ಣುರ್ನಿಷ್ಠಾಮಣಿಗುಣಗುರುತಮ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜಲಸತ್ ಮಾಂಸಗೋಸ್ಮಾನ್ ಪುನಂತೋ ಪ್ರಣೇತ್ರಿ ವಿಭುವನಮಹಿಮಾ ಶಾರದಾ ಶಾರದೇಂದು ಜ್ಯೋತ್ಸ್ನಾಭದ್ರಸ್ಮಿನ ಶ್ರೀ ಮಾತಂ ಮೇ ಮಾತರಿಶ್ವಂ ವಿಕಲಕುಲಗುರೋ ಭ್ರಾತರಿಷ್ಟಾತ್ಮಬಂಧೋ ಸ್ವಾಮಿನ್ ಸರ್ವಾಂತರಾತ್ಮಂ ನಗರಜಲೈಕಾ ಜನ್ಮಮೃತ್ಯಾಮಯಾನಾಂ ಗೋವಿಂದೇ ದೇವಿ ಭಕ್ತಿಂ ಭವತಿ ಭಗವನ್ಮೂರ್ತಿನಾಂ ನಿರ್ಣೇತಾಂ ನಿರ್ಣಾತಾಂ ನಿಶ್ಚಲಾಂ ಸದ್ಗುಣಗಣರಾಗೀಂ ಶಾಶ್ವತೀಮಾಶುದೇವಾ ಮಾತರ್ವೇ ಮಾತರಿಶ್ವನ್ ವಿಕಲಕುಲಗುರೋ ಭ್ರಾತರಿಷ್ಟಾತ್ಮಬಂಧೋ ಸ್ವಾಮಿನ್ ಸರ್ವಾಂತರಾತ್ಮಂ ನಗರಜಲೈಕಾ ಜನ್ಮಮೃತ್ಯಾಮಯಾನಾಂ ಗೋವಿಂದೇ ದೇವಿ ಭಕ್ತಿಂ ಭವತಿ ಭಗವನ್ಮೂರ್ತಿನಾಂ ನಿರ್ಣೇತಾಂ ನಿರ್ಣಾತಾಂ ನಿಶ್ಚಲಾಂ ಸದ್ಗುಣಗಣರಾಗೀಂ ಶಾಶ್ವತೀಮಾಶುದೇವಾ ಮಾತರ್ವೇ ಮಾತರಿಶ್ವನ್ ವಿಕಲಕುಲಗುರೋ ಭ್ರಾತರಿಷ್ಟಾತ್ಮಬಂಧೋ ಸ್ವಾಮಿನ್ ಸರ್ವಾಂತರಾತ್ಮಂ ನಗರಜಲೈಕಾ ಜನ್ಮಮೃತ್ಯಾಮಯಾನಾಂ ಗೋವಿಂದೇ ದೇವಿ ಭಕ್ತಿಂ ಭವತಿ ಭಗವನ್ಮೂರ್ತಿನಾಂ ನಿರ್ಣೇತಾಂ ನಿರ್ಯಾತಾಂ ನಿಶ್ಚಲಾಂ ಸದ್ಗುಣಗಣರಾಗೀಂ ಶಾಶ್ವತೀಮಾಶುದೇವಾ ಮಾತರ್ವೇ ಮಾತರಿಶ್ವಂ ವಿಕಲಕುಲಗುರೋ ಭ್ರಾತರಿಷ್ಟಾತ್ಮಬಂಧೋ ಸ್ವಾಮಿನ್ ಸರ್ವಾಂತರಾತ್ಮಂ ನಗರಜಲೈಕಾ ಜನ್ಮಮೃತ್ಯಾಮಯಾನಾಂ ಗೋವಿಂದೇ ದೇವಿ ಭಕ್ತಿಂ ಭವತಿ ಭಗವನ್ಮೂರ್ತಿನಾಂ ನಿರ್ಣೇತಾಂ ನಿರ್ಯಾತಾಂ ನಿಶ್ಚಲಾಂ ಸದ್ಗುಣಗಣರಾಗೀಂ ಶಾಶ್ವತೀಮಾಶುದೇವಾ ಮಾತರ್ವೇ ಮಾತರಿಶ್ವನ್ ವಿಕಲಕುಲಗುರೋ ಭ್ರಾತರಿಷ್ಟಾತ್ಮಬಂಧೋ ಸ್ವಾಮಿನ್ ಸರ್ವಾಂತರಾತ್ಮಂ ನಗರಜಲೈಕಾ ಜನ್ಮಮೃತ್ಯಾಮಯಾನಾಂ ಗೋವಿಂದೇ ದೇವಿ ಭಕ್ತಿಂ ಭವತಿ ಭಗವನ್ಮೂರ್ತಿನಾಂ ನಿರ್ಣೇತಾಂ ನಿರ್ಯಾತಾಂ ನಿಶ್ಚಲಾಂ ಸದ್ಗುಣಗಣರಾಗೀಂ ಶಾಶ್ವತೀಮಾಶುದೇವಾ ಮಾತರ್ವೇ ಮಾತರಿಶ್ವನ್ ವಿಕಲಕುಲಗುರೋ ಭ್ರಾತರಿಷ್ಟಾತ್ಮಬಂಧೋ ಸ್ವಾಮಿನ್ ಸರ್ವಾಂತರಾತ್ಮಂ ನಗರಜಲೈಕಾ ಜನ್ಮಮೃತ್ಯಾಮಯಾನಾಂ ಗೋವಿಂದೇ ದೇವಿ ಭಕ್ತಿಂ ಭವತಿ ಭಗವನ್ಮೂರ್ತಿನಾಂ ನಿರ್ಣೇತಾಂ ನಿರ್ಯಾತಾಂ ನಿಶ್ಚಲಾಂ ಸದ್ಗುಣಗಣರಾಗೀಂ ಎಲ್ಲರಿಗೂ ಬಂತ ಕಾಲ ಬಂತ ಎಲ್ಲರಿಗೂ ಬಂದಿದ್ಯಾ? ಆ ನಾಳೆ ಹಿಂಗೆ ಇಟ್ಕೊಳ್ರಿ.
ನಾನು 13 ಹನುಮಂತ ರೂಪಗಳನ್ನ ಮತ್ತೆ ಹೇಳ್ತೀನಿ. ಅಲ್ಲಿದೆ ಅಂತ ಚಿಂತನೆ ಮಾಡಿ ಎಲ್ಲ ಕಣ್ಮುಚ್ಚಿಕೊಂಡು ಭಕ್ತಿಯಿಂದ ಹಾಕಬೇಕು. ನೀವೆಷ್ಟು ಶ್ರದ್ಧಾಭಕ್ತಿಗಳಿಂದ ಹಾಕ್ಕೋತೀರೋ ಆ ದಾರದಲ್ಲಿ ಹನುಮಂತ ದೇವರ ಸಂವಿಧಾನ ಅಷ್ಟು ಇರುತ್ತೆ. ಆದ್ದರಿಂದ ಬೇರೆ ಯಾರು ಮಾತಾಡಿಕೊಳ್ಳೋದು ಈಗ ದೂರ ಧಾರಣ ದೂರ ಬಂಧನ ಅಂತ ಹೇಳ್ತಾರೆ. ಕೈಗೆ ಬೇಕಾದ್ರೂ ಕಟ್ಕೋಬಹುದು, ಕುತ್ತಿಗೆ ಬೇಕಾದ್ರೂ ಹಾಕೋಬಹುದು. ಹಾಗಾಗಿ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಆ ದೋಳದಲ್ಲಿ ಇಷ್ಟು ಹನುಮಂತ ರೂಪಗಳಿದೆ ಅಂತ ಚಿಂತನೆ ಮಾಡಿ. ವಾನರ ರಕ್ಷಕಾಯ ನಮಃ, ರಾಕ್ಷಸ ಸಂಹಾರಕಾಯ ನಮಃ, ದೀರ್ಘ ಸಿಂಧವೇ ನಮಃ, ರಾಮದೂತಾಯ ನಮಃ, ಕಮಲೀಕೃತ ಸೂರ್ಯಮಂಡಲಾಯ ನಮಃ, ಚಿರಕಾಲ ಜೀವಿತಾಯ ನಮಃ, ಸತತ ಬ್ರಹ್ಮಚಾರಿಣೇ ನಮಃ, ರಾವಣ ಗರ್ವ ಅಪಹರ್ತ್ರೇ ನಮಃ, ಭಾವಿ ಬ್ರಹ್ಮಣೇ ನಮಃ, ಅವಿದ್ಯಾ ಸಂಹರ್ತ್ರೇ ನಮಃ, ಭಕ್ತಾಭೀಷ್ಟಪ್ರದಾಯಕಾಯ ನಮಃ, ಸಕಲ ದೇವತಾ ನಮಃ. ಎಲ್ಲ ದಾರದಲ್ಲಿ ಹನುಮಂತ ದೇವರಿರ್ತಾರೆ. ಅವರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಕೇಳ್ಕೊಡ್ರಿ. ಇದನ್ನು ಧಾರಣೆ ಮಾಡ್ತೀನಿ. ಸತತ ನೀವು ನಮ್ಮ ದೇಹದಲ್ಲಿದ್ದು ದೇಹದ ಒಳಗೂ ಇದ್ದು ಎಲ್ಲ ಆಪತ್ತುಗಳಿಂದ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲ ಆ ಕಡೆ ಹನುಮಂತ ದೇವರಿದ್ದಾರೆ, ಆ ಕಡೆ ಕಲಶ ಸ್ಥಾಪನೆ ಮಾಡಿದ್ದಾರೆ. ಹನುಮಂತ ತಂದು ಒಂದ್ಸಲ ದರ್ಶನ ಮಾಡಿಬಿಟ್ಟು ಎಲ್ಲ ಕೈ ಮುಕ್ಕೊಂಡು ಹೇಳಿದರು. ಹನುಮಾನ್ ಘೋರ ರೂಪೇಣ ಸಂಸ್ಥಿತೋ ಮೈಸರ್ವದಾ ಸರ್ವಾಪದ್ಯೋ ರಕ್ಷ 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 ಪ್ರಸೀದ ಕಪಿಪುಂಗವ ಹನುಮಂದೋರ ರೂಪೇಣ ಸಂಸ್ಥಿತೋ ಮೈಸರ್ವದಾ ಸರ್ವಾಪದ್ಯೋ ರಕ್ಷ ರಕ್ಷ ಪ್ರಸೀದ ಕಪಿಪುಂಗವ ಅಂತರ್ಗತ ಶ್ರೀ ಸೀತಾಪತೆ ಶ್ರೀ ಶ್ರೀರಾಮಚಂದ್ರಾಯ ನಮಃ.